ನೀತಿಗೆಟ್ಟ ನಾಯಿ. ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಹೇಸ ಜನ್ಮಕ್ಕೆ. ನನ್ನ ಮಡದಿ ಎಂದರೆ ಅನ್ನಪೂರ್ಣ, ಅಕ್ಕ ಮಹಾದೇವಿ, ಸತ್ಯಕ್ಕೆ ಬಂದ ಸಾವಿತ್ರಿ, ಗರತಿ ಗಂಗವ್ವ, ಗರತಿ ತಂದ ಕೀರ್ತಿ, ಮನೆ ಬೆಳಗಿದ ಮಡದಿ. ಅವಳು ಸಾಮಾನ್ಯ ಹೆಣ್ಣಲ್ಲ. ಅಂದ್ರೆ ರಣಧೀರನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಾಯಿನಾಥ್ ಸುರೇಶ್ ಹಿರ್ಗೋಡ್. ಪ್ರಿಯ ಮಿತ್ರರೇ, ಪಾತ್ರ ಪರಿಚಯದ ಮುಂಚೆ ಒಂದು ಸೂಚನೆ, ವಿನಂತಿ. ಇಲ್ಲಿ ಕೂತಿರೋ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದ ತೊಂದರೆ ಆಗುವುದಂತ ನೋಡಿಕೊಳ್ಳುವುದು ಕರ್ತವ್ಯ ನಮ್ಮ ಯುವಕರು. ಈಗ ಒಂದು ಪಾತ್ರ ಪರಿಚಯ. ಮಹಾಭಾರತದಲ್ಲಿ ದುರ್ಯೋಧನ, ರಾಮಾಯಣದಲ್ಲಿ ರಾವಣ, ಮಾನಕ್ಕಾಗಿ ಮಾಂಗಲ್ಯ ತ್ಯಾಗ ಎಂಬ ನಾಟಕದಲ್ಲಿ ರಾವಣನ ಕಥೆ ಹೇಳಲು ಬರುತ್ತಿದ್ದೇನೆ. ಈ ರಣಧೀರ ದೇವೇಗೌಡ, ಊರಿನ ಅಗರ್ಭ ಶ್ರೀಮಂತ, ದುರಹಂಕಾರ, ದುಷ್ಟ ಕಾಮುಕ, ಶ್ರೀಮಂತ ಖಳನಾಯಕ. ಈ ಶ್ರೀಮಂತ ಖಳನಾಯಕ ದೇವೇಗೌಡನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸಾಬು ಪವಾಡಿ ಕರಜ್ಗಿ. जली को आग कहते हैं, पूंजी को राख समझते हैं। जिस चीज से बारूद बनता है उसी को देवेगौड़ा कहते हैं। ಶೆಟ್ಟಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಗ್ರಾಮದ ಪ್ರಗತಿಪರ ರೈತರು ಸಿದ್ದಾರೂಢ ಧರಪ್ಪ ಸಂತಿ. ಮಗಳೇ, ಎಷ್ಟು ಮಾಡಿದೆವು ಆ ಗಿರಾಕಿ, ಎಷ್ಟು ಮಾಡಿದೆ. ಗುಂಡೆವಾಡಿ ಗ್ರಾಮದ ಒಂದು ನಾಟ್ಯ ರಂಗದಲ್ಲಿ ಹಾಗೂ ಕೃಷಿಯ ರಂಗದಲ್ಲಿ ಒಂದೊಳ್ಳೆಯ ಹೆಸರನ್ನ ಮಾಡಿದಂತಹ 50 ವರ್ಷದ ಚಿರತರುಣ. ತಾವೆಲ್ಲರೂ ಆ ಒಂದು ಮುಖವನ್ನ ನೋಡಿದ್ರೆ ಸಾಕು, ಅವರು ನಗಿಸುವ ಅವಶ್ಯಕತೆ ಇಲ್ಲ. ತಾವೇ ನಗ್ತಾ ಹೊಟ್ಟೆ ಹುಣ್ಣಾಗ್ತದೆ. ಇಂಥ ಒಂದು ಹಾಸ್ಯ ಪಾತ್ರ ರಾಮಾಚಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಲಕ್ಷ್ಮಣ್ ಶಿವಪ್ಪ ಕಬಾಡಿಗಿ. सद्गुरुनाथ पांडुरंग विठ्ठल जय जय राम कृष्ण रे बड़ा कुंडली करदा श्री ज्ञान रे तुकाराम श्री पंडरनाथ महाराज की जय मुझाब की दोतारो बोलो पंडित बचा की दोतारो पचन बचा की दोतारो चोचा ವೃತ್ತಿಯಲ್ಲಿಯೂ ಕೂಡ ಹಾಲು ವ್ಯವಸಾಯಿಕರು. ತಮ್ಮೆಲ್ಲರಿಗೆ ಹಾಲು ವ್ಯವಸಾಯಿಕರು ಅಂದ್ಕೊಳ್ಳೆ ಗೊತ್ತಾಗಿರ್ಬೋದು, ಅವರ ಪಾತ್ರನೂ ಕೂಡ ಹಾಲು ಉತ್ಪಾದಕರ ಪಾತ್ರ. ಈ ಒಂದು ಪ್ರೇಮಾಚಾರಿ ಹಾಲು ಉತ್ಪಾದಕನ ಪಾತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಒಳ್ಳೆಯ ಉತ್ತಮ ಗಾಯಕರು ಶಂಕರ್ ಬಾಬು ಮೊಕಾಶಿ.
ಮುಂದೆ PSI ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆದರ್ಶ ಕಡಪ ಮೊಕಾಶಿ. ಈ ಇನ್ಸ್ಪೆಕ್ಟರ್ ಬೇರೆ ಜಿಲ್ಲೆಯಿಂದ ಬಂದವನೆಂದು ತಿಳಿಯಬೇಡಿ. ನಾನು ಕೂಡ ಇದೇ ತಾಲೂಕಿನ ಇದೇ ಊರಲ್ಲಿ ಬೆಳೆದ ಬಂದವನು. ಡಂಗೂರ ಸಾರುವವನ ಪಾತ್ರದಲ್ಲಿ ಯೋಗೇಶ್ ಸಂಗಯ್ಯ ಹಿರೇಮಠ್. ಕೇಳಿದ್ರಿ ಎಲ್ಲರ ಅಚ್ಚುಮೆಚ್ಚಿನ ಜನಪದ ನಾಟಕ ಮಾಂಗಲ್ಯಕ್ಕಾಗಿ ಮಾಂಗಲ್ಯ ತ್ಯಾಗ ಅರ್ಥಾತ್ ಬಹಳ ಮೆಚ್ಚಿ ಬಂದ ತಾಳೆ ಎಂದು ನಿಮ್ಮ ಮುಂದೆ ನಡೆಯಲಿದೆ. ಎಲ್ಲರೂ ವೀಕ್ಷಿಸಿ. ಇನ್ನು ಮುಂದೆ ಶಾಸ್ತ್ರೀಯ ಪಾತ್ರದಲ್ಲಿ ಪ್ರಗತಿಪರ ರೈತರು ಜಗದೀಶ್ ತಮ್ಮಣ್ಣ ಹಿರಿಗೌಡ. ನೋಡ್ರಿ, ನಾನು ಶಾಸ್ತ್ರಿ. ಯಾರೇ ಮದುವೆ ಆಗವ್ರು ಇದ್ರಂದ್ರೆ 2 ದಿವಸನಾಗ ಮದುವೆ ಮಾಡ್ಕೊಡ್ರಿ. ನನ್ನ ಕಡೆ ಇಲ್ಲಪ್ಪ ಅಂದ್ರೆ ನಾ ತಪಸ್ಸೆ ಕೊಡ್ಲಾಕ ಹೋಗೋದಲ್ಲ, ಏನು ನೋಡಿ ಒಟ್ಟ ಸಿಗೋದಿಲ್ಲ. ಬಾಡಿಗಾರ್ಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕುಶಲ್ ಮಲ್ಲಪ್ಪ ಲುಪ್ತಿ. ಓನ್ಲಿ ಫಾರ್ ದೇವೇಗೌಡ. ಅದೇ ರೀತಿ ಸ್ತ್ರೀ ಪಾತ್ರದಲ್ಲಿ ಗುಲಾಬಿ, ಮಲ್ಲಿಗೆ ಹಾಗೂ ಕಮಲ ಇವರ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವಂತಹ ಎಲ್ಲ ಕಲಾವಿದರಿಗೂ ಕೂಡ ರಾವಳಗುಂಡವಾಡಿ ಗ್ರಾಮದ ವತಿಯಿಂದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇನ್ನು ಮುಂದೆ ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ಈ ಎಲ್ಲ ನವ ಕಲಾವಿದರಿಗೆ ಜೀವ ಕಲೆಯನ್ನು ತುಂಬಿ ಸಂಗೀತ ಸೇವೆಯನ್ನು ಗೈದು ಎಲ್ಲರಿಗೂ ನಾಟಕವನ್ನು ಕಲಿಸಿದಂತಹ ಶ್ರೀಯುತ ಶಿವನಿಂಗ್ ಮಾಸ್ಟರ್ ಕುಮಟಗಿ ಗುರುಗಳಿಗೆ ಈ ಕಲಾವಿದರ ಪರವಾಗಿ ತಮ್ಮ ಸಮ್ಮುಖದಲ್ಲಿ ರಾವಳಗುಂಡವಾಡಿ ಗ್ರಾಮದ ವತಿಯಿಂದ ಒಂದು ಗೌರವ ಸನ್ಮಾನ ನೆರವೇರ್ತಾ ಇದೆ. ದಯವಿಟ್ಟು ಶ್ರೀ ಶಿವನಿಂಗ್ ಮಾಸ್ಟರ್ ಕುಮಟಗಿ ಸರ್ ಅವರು ಅದನ್ನು ಸ್ವೀಕರಿಸಬೇಕೆಂದು ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ.
ತಂದೆ ಮಾರುತೇಶ್ವರನೇ, ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಂದೆ. ನಾನು ಪದವಿ ಮುಗಿಸಿದೆ, ಆದರೆ ಮುಗಿಲೆತ್ತರದ ಸಮಸ್ಯೆಯನ್ನ ಎದುರಿಸಿದೆ, ಎದೆಗುಂದು ಕೊಂದಿದ್ದೀವಿ ನಾವು ಬಡವರು. ನಮ್ಮಣ್ಣ ಕೂಡ ಪದವಿ ಮುಗಿಸಿದ್ದಾನೆ, ಆದ್ರೆ ಮಾಡೋದು ಒಂದು ಕೆಲಸ ಕೂಡ ಇಲ್ಲ. ನಮ್ಮಣ್ಣ ಹರಕು ಬಟ್ಟೆಯನ್ನು ತೊಟ್ಟು ವಿದ್ಯೆಯನ್ನು ಸಂಪಾದಿಸಿಕೊಂಡು ಕೂತಿದ್ದಾನೆ. ನೌಕರಿ ಇಲ್ಲ ಅಂದ್ರೆ ನಮ್ಮಂತ ಬಡವರಿಗೆ ಯಾರು ತಾನೇ ಮರ್ಯಾದೆ ಕೊಡ್ತಾರೆ? ನೌಕರಿ ಅಂದ್ರೆ ಸುಮ್ಮನೆನಾ? ನೌಕರಿ ಅಂದ್ರೆ ವರದಕ್ಷಿಣೆ, ಲಂಚ ಎಂಬ ಅಕ್ಷರದ ಮೇಲೆ ನಿಂತಿದೆ. ಅಂದಾಗ ಲಂಚ ಕೊಡೋದಕ್ಕೆ ನಾವೇನೇ ದೊಡ್ಡ ಶ್ರೀಮಂತರಲ್ಲ. ಹೇಗೆ ತಂದೆ ನಮ್ಮ ಕೆಲಸದ ಗತಿ? ಅಣ್ಣ, ತೆಗೆದುಕೋ ಅಣ್ಣ ಪ್ರಸಾದವನ್ನ. ಆಯ್ತಮ್ಮ, ನೀ ಕೊಟ್ಟ ಈ ಪ್ರಸಾದದ ಭಾಗ್ಯ ಬಹು ದೊಡ್ಡದಮ್ಮ, ಬಹು ದೊಡ್ಡದು. ಶ್ರೀ ಮಹಾದೇವ ಶ್ರೀ ಸಿದ್ಧಾರೂಢನ ಕರುಣೆ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಮ್ಮ, ಸದಾ ಹೀಗೆ ಇರಲಿ. ಅದೇನಮ್ಮ ನಿನ್ನ ಮನದಲ್ಲಿ ಕಾಡುವ ಚಿಂತೆ? ಶ್ರೀಮಂತರು ಬಡವರು ಅಂತಿದೆಯಲ್ಲಮ್ಮ? ಅದೇನಾ, ನಿನಗೆ ಆದಷ್ಟು ಬೇಗನೆ ಒಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ಆ ಮಾರುತೇಶ್ವರನ ಪೂಜೆ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೆ. ನೋಡಮ್ಮ, ನಮ್ಮಂತಹ ಬಡವರಿಗೆ ಎಲ್ಲಿ ಸಿಗೋದಮ್ಮ ನೌಕರಿ? ಅದು ಸಿಕ್ಕರು ಮಾತ್ರ ಆಫೀಸ್ ಬಾಯಾಗಷ್ಟೇ. ಅದಕ್ಕಾದ್ರೂ ಲಕ್ಷ ಲಕ್ಷ ಗಟ್ಟಲೆ ಲಂಚ ಕೊಡಬೇಕಮ್ಮ, ಲಂಚ ಕೊಡಬೇಕು. ನೋಡಮ್ಮ, ನಾವಿರುವುದು ಇಂತಹ ಮಣ್ಣಿನ ಮನೆಯಲ್ಲಮ್ಮ, ಮಣ್ಣಿನ ಮನೆಯಲ್ಲಿ. ನಮ್ಮ ಹತ್ರ ಎಲ್ಲಿಂದ ಬರಬೇಕು ಲಕ್ಷ ಹಣ? ತಂಗಿ, ಈ ಸೀರೆ ಬಳೆ ತೊಟ್ಟುಕೊಂಡು ನೀನು ಬೇಗನೆ ರೆಡಿಯಾಗಿ ಬಂದ್ಬಿಡಮ್ಮ. ಅಣ್ಣ, ನೀನು ತಂಗಿ BA ಪಾಸ್ ಆಗಿದ್ದಾಳೆ ಎಂದೇ ಸಂತೋಷಕ್ಕಾಗಿ ನನಗೆ ಸೀರೆ ಬಳೆ ಹೂ ತೆಗೆದುಕೊಂಡು ಬಂದ್ಯಾ? ಹೌದಮ್ಮ. ನೋಡು, ಈ ಸಂತೋಷದಿಂದ ಹಾಗೂ ಇನ್ನೊಂದು ಸಂತೋಷದಿಂದ ನಿನಗೆ ಸೀರೆ ಬಳೆ ಸ್ವೀಟು ತಂದಿದ್ದೇನೆ. ತೆಗೆದುಕೊಂಡು ಹೋಗಿ ಬೇಗನೆ ರೆಡಿಯಾಗಿ ಬಂದ್ಬಿಡಮ್ಮ. ಯಾಕಣ್ಣ ಬೇಗನೆ ರೆಡಿ ಆಗು ಅಂತ ಹೇಳ್ತಾ ಇದೆಯಲ್ಲ? ನಾವಿಬ್ರು ಎಲ್ಲಿಗಾದ್ರೂ ಹೋಗ್ತಾ ಇದ್ದೀವಾ? ತಂಗಿ, ನೀನು ತಪ್ಪು ತಿಳಿಯುವುದಿಲ್ಲವೆಂದರೆ ನನ್ನ ಮಾತನ್ನು ನಡೆಸಿಕೊಡ್ತೀಯನಮ್ಮ. ಅಣ್ಣ, ಯಾಕಣ್ಣ ನಿನ್ನ ಮಾತನ್ನ ನಡೆಸ್ಕೊಳ್ಳೋಷ್ಟು ಕಟ್ಟುಗಳಿನ ನಾಯಿ ನಿನ್ನ ತಂಗಿ. ಕೇಳಣ್ಣ, ಧಾರಾಳವಾಗಿ ನಡೆಸ್ಕೊಡ್ತೀನಿ. ನೋಡಮ್ಮ, ಇವತ್ತಿನ ದಿನ ನಿನ್ನ ನೋಡಲಿಕ್ಕೆ ಗಂಡಿನ ಕಡೆಯವರು ಬರುತ್ತಿದ್ದಾರಮ್ಮ. ಅಣ್ಣ, ನಾವಿಬ್ರು ಅಣ್ಣ ತಂಗಿಯರಾಗಿರುವುದು ನಿನಗಿಷ್ಟ ಇಲ್ಲವೇನ? ತಂಗಿ, ಮದುವೆ ಆದ ಮೇಲೆ ಅಣ್ಣ ತಂಗಿ ಎನ್ನುವ ಪದ ನಶಿಸಿ ಹೋಗೋದೇನಮ್ಮ? ತಾಯಿ ತೀರಿದ 1 ವರ್ಷದೊಳಗೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯಬೇಕು. ಅದಕ್ಕಾಗಿ ನಿನ್ನ ಮದುವೆ ಮಾಡಿಕೊಡುವುದು ಈ ಹೆಣ್ಣನಾದ ನನ್ನ ಕರ್ತವ್ಯವಮ್ಮ, ಕರ್ತವ್ಯ. ಅಣ್ಣ, ನಾನಿನ್ನು ಚಿಕ್ಕವಳನ್ನ, ನನಗೆ ಯಾಕಂದ್ರೆ ಇಷ್ಟು ಬೇಗ ಮದುವೆ? ನೀನು B.Ed ಮುಗಿಸಿದ್ಯಾ, ನೀನು ಶಿಕ್ಷಕನಾದ್ಮೇಲೆ ನಾವಿಬ್ರು ಒಟ್ಟಿಗೆ ಮದುವೆ ಆಗೋಣ ಅಣ್ಣ. ಅಣ್ಣ, ನಾನಿನ್ನು ನೀನ್ ಮದುವೆ ನೋಡ್ಬೇಕು. ಅಲ್ಲದೆ ನೀನ್ ಮದುವೆ ಆಗದೆ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋದ್ರೆ ನಿನ್ನ ಪಾಡಿನಲ್ಲ. ನಾನು ಅತ್ತಿಗೆ ಕೈ ತುತ್ತು ತಿನ್ಬೇಕು ಅಂತ ನನಗೆ ಆಸೆ ಅಲ್ಲ. ನೋಡಣ್ಣ, ಮದುವೆ ಅಂತ ಹೇಳ್ತಾ ಇದೆಯಲ್ಲ, ಮದುವೆ ಅಂದ್ರೆ ಸಾಮಾನ್ಯನ? ಮದುವೆ ಖರ್ಚಿಗೆ 1 ಲಕ್ಷ ಹಣ ಬೇಕಾಗುತ್ತೆ. ಅಷ್ಟೊಂದು ಹಣ ನೀನೆಲ್ಲ ತರ್ತೀಯ? ನೋಡಣ್ಣ, ನನಗೆ ಕೆಲಸ ಸಿಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಲ್ಲ, ಮದುವೆ ಮಾಡ್ಕೊಳ್ಳೋದಿಲ್ಲ. ನೋಡಮ್ಮ, ಸಾಲ ಇದೆ ಅಂತ ನಾವೇನು ಉಪವಾಸ ಇರ್ತೀವೇನಮ್ಮ, ಉಪವಾಸ ಇರ್ತೀವೇನಮ್ಮ? ಹೇಗಾದ್ರೂ ಮಾಡಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸೋದು ಈ ಹೆಣ್ಣನಾದ
ನಿನ್ನ ಅತ್ತಿಗೆ ನಿನ್ನ ಪ್ರೀತಿ ನಡುವೆ ನಾನು ಅಡ್ಡಿ ಆಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅಣ್ಣ, ಶುಭ ಕಾರ್ಯ ನಡೆಯುವ ಮನೆಯಲ್ಲಿ ಹೆಣ್ಣು ಮಗಳು ಇರಲೇಬೇಕು. ನಿನ್ನ ಮದುವೆ ಸಿದ್ಧತೆಯನ್ನ ನಾನೇ ಮಾಡಬೇಕು. ಹೊಸದಾಗಿ ಬರುವ ಅತ್ತಿಗೆಗೆ ಆರತಿ ಬೆಳಗ್ಬೇಕು, ಹೊಸದಲ್ಲಿ ಸೇರು ತುಂಬಿಡ್ಬೇಕು. ಇದೆಲ್ಲ ಕಾರ್ಯ ನನ್ನಿಂದಲೇ ನಡಿಬೇಕು ಅಣ್ಣ. ನೋಡಮ್ಮ, ನಿನ್ನ ಮದುವೆಯಾಗುವ ಗಂಡ ಹೇಗಿರುವನು ಗೊತ್ತಾ? ತುಂಬಾ ಒಳ್ಳೆಯವನು. ಅದು ಅಲ್ಲದೆ MLA ಮನೆತನದ ವ್ಯಕ್ತಿ ಕೂಡ. 400 ಎಕರೆಯ ಜಮೀನ್ದಾರ. ನೋಡಮ್ಮ, ಇಂತಹ ಸಂಬಂಧಗಳು ನಮ್ಮ ಇಂತಹ ಬಡತನದ ಮನೆತನಕ್ಕೆ ಮತ್ತೆ ಮತ್ತೆ ಸಿಗೋದಿಲ್ಲಮ್ಮ. ಈ ಅಣ್ಣನ ಮಾತಿಗೆ ಒಪ್ಪಿ ನೀನು ಮದುವೆಯಾಗಮ್ಮ ತಂಗಿ, ಮದುವೆಯಾಗು. ಅಣ್ಣ, MLA ಮಣ್ತಂದವರು ಒಂದೇ ಗತಿಯ? ನನ್ನಂತ ಬಡ ಹೆಣ್ಣಿನ ಕೈ ಹಿಡಿಯೋರು ಒಬ್ಬರಿವರಿಲ್ಲ ಅವರು. ನೋಡು ತಂಗಿ, ಅವರು ಗರ್ಭ ಶ್ರೀಮಂತರಾದ್ರು ನನ್ನ ಪ್ರೀತಿಯ ಗೆಳೆಯ, ನನ್ನ ಪ್ರೀತಿಯ ಗೆಳೆಯ. 1ನೇ ಕ್ಲಾಸಿನಿಂದಲೂ ಕೂಡಿ ವಿದ್ಯಾಭ್ಯಾಸ ಮಾಡಿದ ಮಿತ್ರರು ಕೂಡ. ನೋಡಮ್ಮ, ನಮ್ಮ ಬಡತನದ ಬಗ್ಗೆ ಎಲ್ಲ ಹೇಳಿದೆನಮ್ಮ. ಮದುವೆಯ ಖರ್ಚು ಕೂಡ ತಾವೇ ನೋಡಿಕೊಳ್ಳುವೇನೆಂದು ಹೇಳಿದ್ದಾರೆ. ನೋಡಮ್ಮ, ಈ ಬಡತನದ ಮನೆಯಲ್ಲಿ ಹೆಣ್ಣು ಬಹಳ ಕೆಟ್ಟಮ್ಮ, ಬಹಳ ಕೆಟ್ಟ. ಇಂತಹ ಒಂದು ಸಂದರ್ಭವನ್ನು ಇಟ್ಟುಕೊಂಡು ನಮ್ಮ ಕವಿಗಳು ಒಂದು ಕಾವ್ಯ ರಚನೆ ಮಾಡಿದ್ದಾರಮ್ಮ, ಕಾವ್ಯ ರಚನೆ ಮಾಡಿದ್ದಾರೆ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ತಪ್ಪಾಗಿರಬಾರದು. ಹೆಣ್ಣು ಹಡೆದ ತಾಯಿಗೆ ಎಂದು ಬೈಯಬಾರದು. ಹಣದಾಸೆಗೆ ಗುಣದವನ, ಹಣದಾಸೆಗೆ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಕರುಣೆಯಿಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು. ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು. ಹಡೆದ ತಾಯಿ ತಂದೆಗೆ, ಹಡೆದ ತಾಯಿ ತಂದೆಗೆ ಮಾತು ತರಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ, ಬಡತನದ ಮನೆಯೊಳಗ, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ನೋಡಮ್ಮ, ಅವ್ರದ್ದು ಫೋನ್ ಬಂದ್ಬಿಟ್ಟಿತ್ತು. ಹಲೋ ಬೀಗ್ರೆ. ಬರ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ನೋಡಮ್ಮ,
ಇನ್ನೇನು ಕೆಲವೇ ನಿಮಿಷದಲ್ಲಿ ಬೀಗರು ಬರೋ ಹೊತ್ತಾಯ್ತಮ್ಮ. ತಂಗಿ ಒಳಗಡೆ ಹೋಗಿ ಸೀರೆ ಬಳೆ ಹೂವನ್ನು ತೊಟ್ಟುಕೊಂಡು ಶೃಂಗಾರವಾಗಿ ಬೇಗನೆ ಬಂದ್ಬಿಡಮ್ಮ ತಂಗಿ, ಬಂದ್ಬಿಡು. ಶ್ರೀ ಮಹಾದೇವ, ಕೊನೆಗೂ ನನ್ನ ತಂಗಿಯ ಮನ ಕರಗಿತ್ತು. ನಮ್ಮಂತಹ ಇಂತಹ ಬಡತನದ ಮನೆತನಕ್ಕೆ ಇಂತಹ ಶ್ರೀಮಂತರ ಸಂಬಂಧ ಸಿಕ್ಕಿತೆಂದರೆ ಅದನ್ನು ಹಾಲಿನಲ್ಲಿ ಸಕ್ಕರೆ ಹಾಕಿದಾಗ ಎಷ್ಟೊಂದು ಸಿಹಿಯಾಗಿ ಪರಿವರ್ತನೆಯಾಗುತ್ತದೆಯೋ ಅಷ್ಟೊಂದು ಸಿಹಿಯಾಗಿ ಸಂಬಂಧವನ್ನು ಗಟ್ಟಿ ಮಾಡಿಕೊಡುತ್ತದೆ. ಗಟ್ಟಿ ಮಾಡಿಕೊಡು. ಓಹೋ, ಅಹೋ, ಬಂದೇ ಬಿಟ್ರು. ಬನ್ನಿ ಬನ್ನಿ, ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಇಂತಹ ಬಿಸಿಲಿನಲ್ಲಿ ಬಂದಿದ್ದೀರಾ, ಕುಡಿಯಲಿಕ್ಕೆ ತಂಪಾದ ನೀರನ್ನು ತೆಗೆದುಕೊಳ್ಳಿ. ತಂಗಿ ತಂಗಿ, ಕುಡಿಯಲಿಕ್ಕೆ ನೀರು ತೆಗೆದುಕೊಂಡು ಬಾರಮ್ಮ. ಗೌಡ್ರಿ, ಇವಳೇ ನನ್ನ ಮುದ್ದಿನ ತಂಗಿ, ನಿಮ್ಮ ಮನೆಯನ್ನು ಬೆಳಗುವ ಭಾಗ್ಯಲಕ್ಷ್ಮಿ. ಚೆನ್ನಾಗಿದ್ದಾಳೆ ನೀಲಕಂಠ. ಇವಳು ಎಲ್ಲಿವರೆಗೆ ಓದಿದ್ದಾಳೆ? ಗೌಡ್ರಿ, ಈಗ ತಾನೇ BA ಮುಗೀತು. ನಿಮ್ಮ ಒಪ್ಪಿಗೆ ಇದೆ ತಾನೇ? ಸ್ವಲ್ಪ ತಡೀರಿ, ನಮ್ಮ ದಣ್ಯಾರನ್ನ ವಿಚಾರ ಮಾಡ್ತೀನಿ. ದಣ್ಯಾರ, ನಿಮಗ್ ಕನ್ಯಾ ಒಪ್ಪಿಗೆ ಐತೇನ್ರಿ? ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ನಮ್ಮ ದಣಿಯರಿಗಂತೂ ಕನ್ಯಾ ಒಪ್ಪಿಗೆ ಐತ್ರಿ. ಮುಂದಿನ ಮಾತುಕತೆ ನಡೆಯಲಿ. ಮುಂದಿನ ಮಾತುಕತೆ ಅಂದರೆ ಅದೇ ಮದುವೆಯಲ್ಲಿ ವರದಕ್ಷಿಣೆ ವರೋಪಚಾರ ಅಂತ ಇರುತ್ತೆ ಅಲ್ವಾ, ಅದೇ ಎಷ್ಟು ಅಂತ. ಅಲ್ರಿ ಗೌಡ್ರಿ, ನನ್ನ ಬಂಗಾರದಂತ ತಂಗಿಯನ್ನು ಕೊಡುವುದಲ್ಲದೆ ನೀವು ವರದಕ್ಷಿಣೆ ಬೇರೆ ಕೇಳ್ತಿರಲ್ಲ. ಹೌದಪ್ಪ, ಈ ಸಮಾಜದಲ್ಲಿ ನಿನ್ನ ತಂಗಿಯ ಜೊತೆಗೆ ನೀನೇ ಒಬ್ಬನೇ ವರದಕ್ಷಿಣೆ ಕೊಡುತ್ತಿದ್ದೀಯಾ ಅಥವಾ ಮತ್ಯಾರಾದರೂ ಕೊಟ್ಟಿದ್ದಾರಾ? ನೋಡ್ರಿ ಗೌಡ್ರಿ, ನಾವಂತೂ ತುಂಬಾ ಬಡವರು. ನಮ್ಮಿಂದೇನು ವರದಕ್ಷಿಣೆ ವರೋಪಚಾರ ಆಗಲಾರದು. ಏನು ಸಂಪ್ರದಾಯದ ಪ್ರಕಾರ 1 ತೊಲೆ ಬಂಗಾರ ಹಾಕಿ ನನ್ನ ತಂಗಿಯನ್ನು ಧಾರೆ ಎಳೆದು ಕೊಡುವೆನು. ಇದಕ್ಕೂ ಮಿಕ್ಕಿದ್ದು ನಮ್ಮಿಂದ ಆಗೋದಿಲ್ಲ ಗೌಡ್ರೆ, ನಮ್ಮಿಂದ ಆಗೋದಿಲ್ಲ. ನೋಡ್ರಿ ನೀಲಕಂಠಪ್ಪಾರ, ನಮ್ಮ ದಣ್ಯಾರ ಮನಿ ಅಂದ್ರ ವಿಧಾನಸೌಧ ಇದ್ದಂಗೈತ್ರಿ. ವಿಧಾನಸೌಧ ಅದಲ್ಲದ 400 ಎಕರೆ ಜಮೀನ್ ಐತ್ರಿ. 400 ಎಕರೆ ಜಮೀನ. ಎಂತ ಮನೆತನದಾಗ ವರದಕ್ಷಿಣೆ ಇಲ್ಲದ ಮದುವೆ ಮಾಡೋದ ಸಾಧ್ಯನ್ರಿ ಅಪ್ಪ, ಸಾಧ್ಯನ್ರಿ? ನೋಡು ನೀಲಕಂಠ, ನನ್ನ ಹಿರಿಯ ಮಗನಿಗೆ 1 kg ಬಂಗಾರ, 1 ಲಕ್ಷ ವರದಕ್ಷಿಣೆ ಮತ್ತು 1 ಕಾರು ಮದುವೆಯಲ್ಲಿ ಮಾತನಾಡಿದ್ದೇವೆ. ಇವನು ನನ್ನ ಹಿರಿಯ ಮಗ. ಹಿರಿಯರು ಕಿರಿಯರಿಗಿಂತ ಜಾಸ್ತಿ ತರಬೇಕು. ಯಾಕಂದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಸಮಾಧಾನ ಹೇಳುವವರು ಯಾರು? ಅಪ್ಪ, ವರದಕ್ಷಿಣೆ ನೋಡಿದರೆ ಸಾಲದು. ಬರುವ ಹೆಣ್ಣು ಚಿಂತಾಮಣಿ, ಕನ್ಯಾಮಣಿ, ಭಾಗ್ಯವಂತೆ, ರೂಪವಂತೆ. ಈ ರೀತಿ ಇರುವಾಗ ನನ್ನ ಜೊತೆ ಬಾಳ್ವೆ ಮಾಡೋದು ಬಂಗಾರ ಅಲ್ಲ. ಮುಖದಲ್ಲಿ ನಗೆ ತುಂಬಿರುವ ಈ ಹೆಣ್ಣು ವರದಕ್ಷಿಣೆಯನ್ನು ಬೇಡ, ಹಸೆ ಮನೆಗೆ ಬಂದರೆ ಸಾಕು.
ನೋಡ್ರಿ ಚಿಕ್ಕ ದಣ್ಯಾರ, ಈ ಊರಾಗ ದೊಡ್ಡ ಜಮೀನ್ದಾರ ಮನೆತನ ನಮ್ಮದು. ಇಂಥ ಮದುವೆ ಹಿಂದೂ ಮಾಡಿರಬಾರ್ದು, ಮುಂದೂ ಮಾಡಿರಬಾರ್ದು ಅಂತ ದೊಡ್ಡ ಕನಸು ಕಟ್ಕೊಂಡಾರ್ರಿ ನಮ್ಮ ದಣ್ಯಾರ. ಅಂತ ದೊಡ್ಡ ಕನಸು ಕಟ್ಕೊಂಡಾರ. ನೋಡು ಶೆಟ್ಟಿ, ನಾವೆಲ್ಲರೂ ಬದುಕಿರೋದು ಈ ಜನರಿಗಾಗಿ. ನಾವು ಸಾಕಷ್ಟು ಆಸ್ತಿ ಸಂಪನ್ನರು, ಮೇಲಾಗಿ ವಿದ್ಯಾವಂತರು. ನಮ್ಮಂಥವರೇ ಇಂಥ ದುರಾಸೆಗೆ ಕೈ ಹಾಕಿದರೆ ಇಂಥ ಬಡ ಹೆಣ್ಣನ್ನು ಮದುವೆ ಆಗೋರು ಯಾರು? ನೋಡಪ್ಪಾಜಿ, ನಾನಂತೂ ಮದುವೆ ಆಗೋದು ಇವಳನ್ನೇ. ಆಯ್ತಪ್ಪ, ನಿನ್ನಿಷ್ಟದಂತೆ ಆಗಲಿ. ಅಮ್ಮವ್ರೆ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಗುಲಾಬಿ ಅಂತ. ಗುಲಾಬಿ, ಒಳ್ಳೆಯ ಹೆಸರು, ಒಳ್ಳೆಯ ಮನೆತನ, ಒಳ್ಳೆಯ ಗುಣ, ರೂಪ ಲಾವಣ್ಯದಲ್ಲಿ ಸೌಂದರ್ಯವತಿಯಾದ ಇವಳನ್ನು ವರದಕ್ಷಿಣೆ ಇಲ್ಲದೆ ಒಪ್ಪಿದ್ದೆ ಆದರೆ ಒಳ್ಳೆಯ ಮುಹೂರ್ತದಾಗ ಮದುವೆ ಮಾಡಿಬಿಡ್ರಿ ದಣ್ಯಾರ, ಮದುವೆ ಮಾಡಿಬಿಡ್ರಿ. ಹೌದು ಶೆಟ್ಟಿ, ಒಂದು ಒಳ್ಳೆ ಮುಹೂರ್ತ ನೋಡಿ ಆದಷ್ಟು ಬೇಗ ಇವರ ಮದುವೆಯನ್ನು ಮಾಡಿಬಿಡೋಣ. ಅವರಿಗೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಹೇಳಿಬಿಡು. ಅವರ ನಮ್ಮ ದಣ್ಯಾರ ಹೆಸರು ಅಣ್ಣಯ್ಯ ಅಂತ. ಬಹಳ ಒಳ್ಳೆಯವ್ರಿ, ಬಹಳ ಒಳ್ಳೆಯವರು. ಇಂಥವರ ಕೈ ಹಿಡಿಯಲು ನೀವು ಪೂರ್ವ ಜನ್ಮದ ಪುಣ್ಯ ಮಾಡಿರ್ರಿ, ಪೂರ್ವ ಜನ್ಮದ ಪುಣ್ಯ ಮಾಡಿರಿ. ಹಾ ಬೀಗ್ರೆ, ಎಲ್ಲರೂ ಒಳಗಡೆ ಬನ್ನಿ, ಊಟ ಮಾಡೋಣಂತೆ. ಬ್ಯಾಡ್ರಿ ಅಪ್ಪ, ಬ್ಯಾಡ್ರಿ. ನಮಗ ಈ ಊರಾಗ ಬಾಳ ಕೆಲಸದವ್ರಿ, ಬಾಳ ಕೆಲಸದವ. ಈ ಊರಾಗ ಯಾವ ಕಾರ್ಯಕ್ರಮ ಇದ್ರು ನಮ್ಮ ದಣ್ಯಾರಲ್ಲಿ ಇರಬೇಕ್ರಿ. ಯಾವ ಜಗಳ, ಕದನ, ನ್ಯಾಯ, ತೀರ್ಮಾನ ಇದ್ರು ಅಲ್ಲಿ ನಮ್ಮ ದಣ್ಯಾರು ಇರಬೇಕ್ರಿ. ಅಂದಂಗ ನಾಳೆ ಪಂಚಾಯತಿ ಕಟ್ಟೆಯಲ್ಲಿ ಒಂದು ನ್ಯಾಯ ತೀರ್ಮಾನ ಐತ್ರಿ. ನಾವು ಹೋಗಲೇಬೇಕು. ಹೂಮಾಲೆ ತಂದಿದ್ದೆವು, ಒಬ್ಬರಿಗೊಬ್ಬರು ಹಾಕಿಕೊಳ್ಳಿ. ಬೀಗ್ರೆ, ಇನ್ನು ನಾವು ಹೋಗಿ ಬರ್ತೇವೆ. ತಂಗಿ, ಯಾವ ಜನ್ಮದ ಪುಣ್ಯದ ಫಲವೋ ಏನು ನೋಡಮ್ಮ, ನೀನು ಇಂತಹ ಶ್ರೀಮಂತರ ಸೊಸೆಯಾದೆಮ್ಮ, ಶ್ರೀಮಂತರ ಸೊಸೆಯಾದೆ. ಅಣ್ಣ, ನಾವಿಬ್ರು ಒಂದೇ ಹಸಿ ಮನೆ ಏರಿ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ. ತಂಗಿ, ಮೊದಲು ನಾನೊಬ್ಬ ಶಿಕ್ಷಕನಾಗುವೆ, ಆಮೇಲೆ ನಾನು ಮದುವೆ ಮಾಡಿಕೊಳ್ಳುವೆನಮ್ಮ, ನಾನು ಮದುವೆ ಮಾಡಿಕೊಳ್ಳುವೆ. ನೋಡಮ್ಮ ತಂಗಿ, ನಮ್ಮದು ಮಾನವಂತರ ಮನೆತನ. ಇಂತಹ ಸಂಬಂಧಗಳು ಮತ್ತೆ ಮತ್ತೆ ಸಿಗುವುದಿಲ್ಲಮ್ಮ. ಹಾ ತಂಗಿ, ನಡಿಯಮ್ಮ, ಮದುವೆಯ ಸಿದ್ಧತೆ ಮಾಡುವುದಿದೆ, ನಡಿಯಮ್ಮ. ಆಯ್ತಣ್ಣ, ನಿನ್ನ ತಂಗಿಯಾದ ನಾನು ನಿನ್ನ ಮಾತಿಗೆ ಅಡ್ಡಿಯಾಗಲು ಸಾಧ್ಯನಾ? ನೀನು ಹೆಚ್ಚಿದ್ದಂತೆ ಆಗಲಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೋ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನನಲ್ಲಿದಾಗಲಿ, ನಾನು ಹಾಯಾಗಲಿ, ದೈವ ತಂದಂತ ವರ ನೀನು ಈ ಅಣ್ಣನ
ವ್ಯಕ್ತಿ. ಈ ಊರಿನಲ್ಲಿ ನನ್ನದೇ ಅಧಿಕಾರ. ಈ ಊರಿನಲ್ಲಿ ನಾನು ಏನು ಬೇಕಾದರೂ ಸಾಧಿಸಬಹುದು. ಇವತ್ತು ಮಹಾದೇವನ ಜಾತ್ರೆ. ದೇವರ ಪೂಜೆಗೆಂದು ಬಣ್ಣ ಬಣ್ಣದ ಸೀರೆ ಉಟ್ಟು ಚಂದದ ಕುಪ್ಪಸ ತೊಟ್ಟು ವಯ್ಯಾರದಿಂದ ಬಳಕುತ್ತಾ ಬರುವ ನಾಯಿಯರ ನಡುವೆ ನೋಡಿದರೆ ನನ್ನ ಕಾಮಾಗ್ನೆ. ನಾನು ಕೈ ಮಾಡಿದರೆ ದೇವಲೋಕದೊಳಗಿರುವ ದೇವ ಕನ್ಯರು ಕೂಡ ಸಾಲಾಗಿ ನಿಂತ. ಅಲ್ಲಿ ಯಾವುದೋ ಒಂದು ಹಕ್ಕಿ ಇತ್ತ ಕಡೆ ಬರುತ್ತಿದ್ದಂತೆ ಕಾಣುತ್ತದೆ. ಆ ಹಕ್ಕಿಯನ್ನು ಕುಕ್ಕಿ ತಿಂದಾಗಲೇ ಈ ಕಲಿಯುಗದ ಕೀಚಕನ ಮನುಷ್ಯಗೆ ನೆಮ್ಮದಿ. ಅದೆಂತ ತಾರುಣ್ಯದ ತೇಜಸ್ಸು, ಏನವಳ ಮೈಮಾಟ. ಅವಳನ್ನು ನೋಡಿದರೆ 100 ನಾರಿಯರ ಚೆಲುವ ಮೀರಿಸುವ ಚಂದದ ಗೊಂಬೆಯಂತೆ ಕಾಣುವಳು. ಆ ಗೊಂಬೆಯ ಸೂತ್ರಧಾರ ನಾನು. ಏನವಳ ಸೌಂದರ್ಯ! ರೊಂಬೆಯೋ, ಊರ್ವಶಿಗೆಯೋ, ಮೇನಕೆಯೋ, ಸುರಲೋಕದ ಸೌಂದರ್ಯ. ಆ ಹೆಣ್ಣನ್ನು ನೋಡಿದರೆ ತುಂಬು ಹುಣ್ಣಿಮೆಯ ಚಂದಿರನ ಬೆಳದಿಂಗಳ ಹೊಳೆಯುವ ಬೆಳದಿಂಗಳಿಗೆ ಮೋಡದಲೆವ ಅವರ ಸಿಕ್ಕತ್ತಲಾದಂತೆ. ಆ ಹೆಣ್ಣನ್ನು ಅಪ್ಪಿದಾಗಲೇ ನನಗೆ ನೆಮ್ಮದಿ.
ನೀನು ಈ ಊರಿನಲ್ಲಿ ಯಾರ ಮಗಳು? ಊರಿಗೆ ಹೊಸಬಳಂತೆ ಕಾಣುತ್ತಿರುವೆ ಅಲ್ಲ? ನೋಡಿ ಸರ್, ನನ್ನ ಹೆಸರು ಗುಲಾಬಿ ಅಂತ. ಈ ಊರಿನ ಬಡ ನೀಲಕಂಠವರ ತಂಗಿ ನಾನು. ಅಂದಹಾಗೆ ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು MLA ದೇವೇಗೌಡರ ಮಗ ರಣಧೀರ ಅಂತ ನನ್ನ ಹೆಸರು. ಓಹೋ, ಮಾಜಿ ಮಂತ್ರಿಯವರ ಮಗ ರಣಧೀರ್ ಸಾಹೇಬ್ರ. ತಿಳಿಯದೆ ತಾವ್ಯಾರು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ನೋಡಿ, ನನ್ಗೆ ಗೊತ್ತಾಗುತ್ತೆ, ನಾನು ಬರ್ತೀನಿ. ನಿಲ್ಲು ಗುಲಾಬ್, ಒಬ್ಬಳೇ ಹೊರಟಿರುವೆ. ಬಾ, ನನ್ನ ಬೈಕ್ ಮೇಲೆ ನಿನ್ನ ಕಾಲೇಜ್ಗೆ ಡ್ರಾಪ್ ಕೊಡುತ್ತೇನೆ. ಬಾ. ನೋಡಿ ಶ್ರೀಮಂತ್ರೆ, ನಿಮ್ಮ ಬೈಕಿನ ಮೇಲೆ ನಾನು ಕುಳಿತುಕೊಂಡ್ರೆ ಈ ಊರಿನ ಜನ ಶ್ರೀಮಂತರ ಹಿಂದೆ ಬಿದ್ದಿದ್ದಾಳೆ ಅಂತ ತಪ್ಪು ತಿಳ್ಕೋತಾರೆ. ಗುಲಾಬಿ ಜನನೋ ಧನಾನೋ ಇವನೋ ಗಡಿಗೆಯ ಬಾಯಿ ಮುಚ್ಚಬಹುದು ವಿನ ಜನರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ತೆಗೆದುಕೋ ಈ 10,000 ಹಣವನ್ನು. ಯಾಕೆ ಶ್ರೀಮಂತ್ರೆ, ನಾವು ಬಡವರು ಅಂದ ಮಾತ್ರಕ್ಕೆ ನಮಗೆ ಹಣ ಕೊಡಲು ಬರುವಿರಲ್ಲ? ಹಣ ಪಡಿಬೇಕಾದ್ರೆ ಮುಖ್ಯವಾದ 3 ಕಾರಣಗಳಿರುತ್ತೆ. ಒಂದನೇದು ಶೀಲ ಮಾಡಿಕೊಳ್ಳುವುದು, ಎರಡನೇದು ಕೊಲೆ ಮಾಡುವುದಕ್ಕೆ, ಮೂರನೇದು ಆಸ್ಪತ್ರೆಯಲ್ಲಿ ಜೀವ ಉಳಿಸ್ಕೊಳ್ಳುವುದಕ್ಕೆ. ಯಾವ ಆಧಾರ ಇಟ್ಕೊಂಡು ನೀವು ನನಗೆ ಹಣ ಕೊಡಲು ಬಂದಿದ್ದೀವಿ? ನೋಡಿ, ಮರ್ಯಾದೆಯಿಂದ ದಾರಿ ಬಿಡಿ, ನಾನು ಹೋಗ್ಬೇಕು. ನಿಲ್ಲು ಗುಲಾಬ್, ಯು ಆರ್ ರೈಟ್ ಗುಲಾಬ್. ನೀನು ಕೇಳಿದ ಪ್ರಶ್ನೆ ಸರಿಯಾಗಿದೆ. ನಿನ್ನ ಮೊದಲನೇ ಪ್ರಶ್ನೆ ಉತ್ತರಕ್ಕಾಗಿ ಹಣ ಕೊಡುತ್ತಿರುವೆ, ತೆಗೆದುಕೋ. ನೋಡಿ ಶ್ರೀಮಂತ್ರೆ, ದೊಡ್ಡವರು ಅಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ನನ್ನ ಶೀಲಕ್ಕೆ ಕೈ ಹಾಕಬೇಡಿ. ಇದು ಮಾನವಂತರ ಲಕ್ಷಣವಲ್ಲ. ನನ್ನ ನಾನು ಬಂದಂಗೆ ಅಂತ ತಿಳ್ಕೊಂಡು ದಯವಿಟ್ಟು ಬಿಟ್ಬಿಡಿ. ತಂಗಿ ಸ್ವಂತ ಒಡ ಹುಟ್ಟಿದ ತಂಗಿಯನ್ನು ಇಟ್ಟುಕೊಂಡು ವೇಷವಾಟಿಕೆ ಮಾಡುವ ಮುಟ್ಟಾಳರು ತುಂಬಿರುವ ಈಗಿನ ಸಮಾಜದಲ್ಲಿ ನೀನು ಯಾವ ಗಿಡದ ತಪ್ಪಲು? ನಿನ್ನಂತ ಯೌವನದ ಹೆಣ್ಣನ್ನು ತಂಗಿ ಎಂದು ತಿಳಿದು ಬಿಟ್ಟರೆ ನನ್ನ ಮಾತಿಗೆ ತಣ್ಣೀರು ಎರಚವರು ಯಾರು? ಗುಲಾಬಿ, ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲವಾದರೆ ನಡು ಹಾದಿಯರು ನಿನ್ನನ್ನು ಅಪ್ಪಿ ಮುದ್ದಾಡಿ ಕಾಮವೆಂಬ ರಾಜ್ಯ ಸ್ಥಾಪಿಸಬೇಕಾಗುತ್ತದೆ. ಎಚ್ಚರ. ನೋಡು ರಣಧೀರ, ನಿನ್ನ ಕಾಮ ಎಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೀನು ಮುಂದೆ ಬಂದಿದ್ದೀ. ಆದ್ರೆ ನನ್ನಂತ 100 ಗಂಡುಳ್ಳ ಗರ್ತಿಯರು ನಿನ್ನ ಬಾಯಿಗೆ ಮಣ್ಣು ಹಾಕಿ ನಿನ್ನ ಕಾಮ ಎಂಬ ರಾಜ್ಯದಲ್ಲಿ ನನ್ನ ಶೀಲ ಎಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೆ ಹೋದ್ರೆ ನನ್ನ ಹೆಸರು ಮುಳ್ಳಿನ ಕಾವಲಿನ ಗುಲಾಬಿನೇ ಅಲ್ಲ. ಗುಲಾಬಿ, ಶಬ್ಬಾಷ್ ಗುಲಾಬಿ, ಶಬ್ಬಾಷ್. ಗಂಡಸರಂತೆ ನನಗೆ ಸವಾಲು ಹಾಕುವ್ಯಾ ಬಂದ ಹೆಣ್ಣೆ? ಗುಲಾಬಿ ಹೆಸರಿಗೆ ತಕ್ಕಂತ ಹೆಣ್ಣು ನೀನು. ಏನು ನಿನ್ನ ತುಟಿ, ಏನು ನಿನ್ನ ಮುತ್ತಿನಂತ ಮೂಗು, ಹೊಳೆಯುವ ಬೆಳದಿಂಗಳಂತೆ ಆ ನಿನ್ನ ಹಲ್ಲು. ನಿನ್ನಂತ ಸುಂದರನ್ನು ಬಿಟ್ಟರೆ ನನ್ನ ಗಂಡ ಸತನಕ್ಕೆ ಅವಮಾನ. ಬೆಳೆದು ನಿಂತ ಗಿಡದಲ್ಲಿ ಗುಲಾಬಿ ಹೂವನ್ನು ಬೇಗನೆ ಚಿವುಟಿ ಮುದ್ದಿಟ್ಟಂತ ಇವನು ಬೇಗನೆ ಚಿವುಟಿ ಮುದ್ದಿಟ್ಟಂತೆ ನಿನ್ನ ಅಂಗ ಸುಖ ಅನುಭವಿಸಲೇಬೇಕು. ಬೇಗ ಸುಖ ನೀಡುವಾರೆ ಈ ರಣಧೀರನಿಗೆ. ಈ ಹೂವು ಮೊದಲು ಬಹು ಸುಂದರ, ಆದರೆ ಸುತ್ತಲೂ ಮುಳ್ಳಿನ ಹಂತ ಇದೆ. ಮೊದಲ ಮರಿಬೇಡ ನೀನು. ಎಲೆ ಸೊಕ್ಕಿನ ಹೆಣ್ಣೆ, ನನ್ನ ಮಾತಿನಂತೆ ಒಪ್ಪಿದರೆ ನಿನ್ನನ್ನು ತೂಗು ಮುಂಚದ ಮೇಲೆ ಉಯ್ಯಾಲಿ ಆಡಿಸುವೆ. ಒಂದು ವೇಳೆ ಒಪ್ಪದಿದ್ದರೆ ದ್ರೌಪದಿ ಅಂತೆ ನಿನ್ನ ಶೀಲಹರಣ ಮಾಡಬೇಕಾಗುತ್ತದೆ. ಎಚ್ಚರ. ದುಷ್ಟ ಶ್ರೀಮಂತ, ದುಡ್ಡಿಗಾಗಿ ಮಂಚದ ರಾಣಿಯಾಗಲು ಮಾನಿಗೆಟ್ಟವರಲ್ಲ ಈ ಗುಲಾಬಿ. ದ್ರೌಪದಿಯ ಶ್ರೀಲಹರಣ ಮಾಡಲು ಬಂದಂತೆ ನನ್ನ ಶೀಲಹರಣ ಮಾಡಲು ಬಂದ್ರೆ ಅಂದು ಶ್ರೀಕೃಷ್ಣ ಪರಮ
ಬರುವ ಹೇಸಿ ಹಣ್ಣುಗಳಷ್ಟಿಲ್ಲ ಇಲ್ಲಿನ ಸಮಾಜದಲ್ಲಿ. ಹೊಟ್ಟೆ ಕಾಣುವಂತೆ ಸೀರೆ ಒಟ್ಟು, ಬೆಣ್ಣೆ ಕಾಣುವಂತೆ ಜಂಪರ ತೊಟ್ಟು, ನಾನು ಒಂದು ಹೆಣ್ಣುವನ್ನು ಸಂಸ್ಕಾರವನ್ನು ಮರೆತು ಬೀದಿ ಬೀದಿಯಲ್ಲಿ ತಿರುಗಾಡುವ ಮಾನಗೆಟ್ಟವರಿಷ್ಟಿಲ್ಲ ಈ ಸಮಾಜದಲ್ಲಿ. ಗುಲಾಬಿ ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲವಾದರೆ ತೋರಿಸಬೇಕಾಗುತ್ತದೆ ಈ ರಣಬೀರನ ಕೈ ಜಳಕ. ನನ್ನ ಹೇಳಿ, ಈ ರೀತಿ ಮಾತಾಡೋದಕ್ಕೆ ನಾಚಿಕಾಗೋದಿಲ್ವಾ ನಿನ್ನ ಜನ್ಮಕ್ಕೆ? ನಿನ್ನನ್ನ ಹೆತ್ತವಳು ಒಂದು ಹೆಣ್ಣೆನ್ನುವುದನ್ನ ಗಮನದಲ್ಲಿಟ್ಕೊಂಡು ಮಾತಾಡೋದನ್ನ ಕಲಿ. ಲೇ ಸೊಕ್ಕಿನ ಹೆಣ್ಣೆ, ಹೆಚ್ಚಿಗೆ ಮಾತನಾಡದೆ ನನ್ನ ಕಾಮದಾವನು ಹಿಂಗಿಸುಬಾರಲೇ ಮಗನಾರಿ. ನೀತಿಗೆಟ್ಟ ನಾಯಿ, ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಬರುವುದಿಲ್ಲವೇ ಈ ಹೇಷ ಜನ್ಮಕ್ಕೆ? ಲೇ ಮಳ್ಳಕುರೆ, ನನಗೆ ಬುದ್ಧಿ ಹೇಳಲು ಬಂದ ಬುದ್ಧಿಗೆ ನಾನು ಯಾರೆಂಬುದು ನಿನಗೆ ಇನ್ನೂ ಗೊತ್ತಿಲ್ಲ. ಈ ಊರಿನ ಗರ್ಭ ಶ್ರೀಮಂತ MLA ದೇವೇಗೌಡರ ಮಗ ನಾನು. MLA ಎಂದು ಬೆದರಿಕೆ ಹಾಕುವ ನನಗೆ MLA ಆಗಲಿಕ್ಕೆ ನೀನು ನಿಮ್ಮಪ್ಪ ಮೈ ಮುರಿದು ದುಡಿದು ಬೆವರು ಸುರಿಸಿ ಹಿಡಿದ ನೌಕರಿ ಅಲ್ಲ. ಇದು ಆ ಜನರು ಕೊಟ್ಟ ಹೋಟಿನ ಭಿಕ್ಷೆ. ನಿಮ್ಮಂತ ಕಲಿಯುಗದ ಕೀಚಕರನ್ನು ಸುಮ್ಮನೆ ಬಿಡಬಾರದು. ಈ ಸ್ತ್ರೀಯರ ಕಾಲದಲ್ಲಿರುವ ಪಾದರಕ್ಷೆಗಳ ಸರಮಾಲೆ ಮಾಡಿ ನಿನ್ನ ಕೊರಳಿಗೆ ಹಾಕಿ ಬೀದಿ ಬೀದಿಯಲ್ಲಿ ಕತ್ತೆಯ ಮೇಲೆ ಕೂರಿಸಿ ನಿನ್ನನ್ನು ಮನೆ 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 ಮಾಡಬೇಕು ನಿಮ್ಮಂತ ಕೀಚಕರನ್ನು. ಸಣ್ಣ ಬಡ್ಡಿಯ ಮಗನೇ, ಅವಳೇನು ನಿನ್ನ ಒಡ ಹುಟ್ಟಿದ ತಂಗಿಯೇ? ಮಗನೇ, ಇದೇ ಕಾಮದ ಬಲೆಯನ್ನು ನಿಮ್ಮಿಬ್ಬರ ಮೇಲೆ ಬೀಸಿ ಆಧಾರದ ಸಂಬಂಧ ಕಟ್ಟದಿದ್ದರೆ ನಾನೇಕೆ ಹುಟ್ಟಬೇಕು MLA ದೇವೇಗೌಡರ ಮಗನಾಗಿ? ಬರುತ್ತೇನೆ, ಮುಂದೆ ಇದೆ ನಿಮ್ಮಿಬ್ಬರ ಅಗ್ನಿ ಪರೀಕ್ಷೆ. ಅಣ್ಣ, ಒಳ್ಳೆಯ ಸಮಯಕ್ಕೆ ಬಂದು ನನ್ನ ಶೀಲವನ್ನೇ ಕಾಪಾಡಿದೆ. ನಿನಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ತಿಳಿತಾ ಇಲ್ಲ. ತಂಗಿ, ನಿನ್ನ ಶೀಲ ಕಾಪಾಡಲು ಕಾರಣ ನಾನಲ್ಲಮ್ಮ, ನಿನ್ನಲ್ಲಿರುವ ಸದ್ಗುಣಗಳು. ನಿನ್ನ ಒಳ್ಳೆಯ ನಡತೆಗೆ ಮೆಚ್ಚಿ ಆ ಪರಶಿವನು ನನ್ನನ್ನು ಕಳಿಸಿದ್ದಾನೆ. ಹಾ ತಂಗಿ, ನೀನು ಯಾರಮ್ಮ? ನೋಡೋಣ, ನನ್ನ ಹೆಸರು ಗುಲಾಬಿ ಅಂತ. ಇದೇ ಊರಿನ ನೀಲಕಂಠಪುರ ತಂಗಿ ನಾನು. ಓಹೋ, ನನ್ನ ಆತ್ಮೀಯ ಸ್ನೇಹಿತ ನೀಲಕಂಠನ ತಂಗಿ. ನಿನ್ನಣ್ಣ ನಾನು ಚಿಕ್ಕನಿಂದಲೂ ಆತ್ಮೀಯ ಸ್ನೇಹಿತರು. ಹಾ ತಂಗಿ, ನಿನ್ನಣ್ಣ ಹೇಗಿದ್ದಾರಮ್ಮ? ಚೆನ್ನಾಗಿದ್ದಾರೆ ಅಣ್ಣ. ಅಣ್ಣ, ನನಗೆ ಕಾಲೇಜ್ ಟೈಮ್ ಆಗುತ್ತೆ, ನಾನು ಹೋಗಿ ಬರ್ತೀನಿ ಅಣ್ಣ. ಹೇ ಮಹಾದೇವ, ಬಡ ಹೆಣ್ಣು ಮಕ್ಕಳು ಹೋಗುವಾಗ, ಕಾಮುಕರು ಅವರ ಮೇಲೆ ಕಣ್ಣು ಹಾಕುವಾಗ ನೀನೇಕೆ ಕಲ್ಲಾಗಿ ಕುಳಿತಿರುವೆ ತಂದೆ? ಇಂಥ ಬಂಡ ಶ್ರೀಮಂತರ ಸೊಕ್ಕಡಗಿಸಲು ತೆರೆಗಿಳಿದು ಬಾ ತಂದೆ, ತೆರೆಗಿಳಿದು ಬಾ. ಹಲೋ ಚೆಲುವ, ಹೌ ಆರ್ ಯು? ಈ ಚೆಲುವ ಯಾವಾಗಲೂ ಚೆನ್ನಾಗೇ ಇರುತ್ತಾನೆ ಮಲ್ಲಿ. ಆದರೆ ಈ ಚೆಲುವೆಯ ಮುಖ ನೋಡಿದ್ದರೆ ಮಾತ್ರ ಕಷ್ಟ. ಈ ಬೆಂದ ಜೀವಕ್ಕೆ ತಂಗಾಳಿಯಾಗಿ ಬಂದ ನಿನ್ನ ಕಂಠದಿಂದ ಬರಲಿ ಒಂದು ಮಧುರವಾದ ಪ್ರೇಮ ಗೀತೆ. ನನಗೂ ಅಷ್ಟೇ ರಾಜ, ನಿನ್ನ ನೋಡ್ಲಿಲ್ಲ ಅಂತ ತುಂಬಾ ಬೇಸರವಾಗಿತ್ತು. ಅದಕ್ಕೋಸ್ಕರ ನೀನು ನೋಡ್ಬೇಕು ಅಂತ ಓಡೋಡಿ ಬಂದೆ. ಬಾ ರಾಜ, ನನ್ನನ್ನು
ಹಾ ಚೆಲ್ವಾ, ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳುವುದು ಬಾಕಿ ಇದೆ. ಅದೇನದು ಮಲ್ಲಿ? ನೋಡು ಚೆಲ್ವಾ, ಇಲ್ಲಿಯವರೆಗೂ ನಾವಿಬ್ರು ಪ್ರೇಮಿಗಳಷ್ಟೇ. ಈಗ ನಾನು ಬೇರೊಬ್ಬರಿಗೆ ನನ್ನ ತಂದೆ ದಾರಿ ಹಿಡಿದು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ತಿಂಗಳೇ ನನ್ನ ಮದುವೆ. ತೆಗೆದುಕೋ ಈ ಕಾರ್ಡನ್ನು. ನೀನು ಮದುವೆ ಆಗುವೆಯಾ? ನನ್ನ ಪ್ರೀತಿಯನ್ನು ತಿರಸ್ಕರಿಸುವೆಯಾ? ಏ ಮೋಸದ ಹೆಣ್ಣೆ, ಪ್ರೀತಿಸಿದವನನ್ನು ದೂರ ಮಾಡಲು ನೀನೊಬ್ಬಳು ಪ್ರೇಯಸಿಯೇ? ಹೊರಟು ಹೋಗು ಇಲ್ಲಿಂದ. ಮದುವೆ ಆಗಬೇಕಾದರೆ ಪ್ರೀತಿಸಿದವನನ್ನು ಮದುವೆ ಆಗಬೇಕು. ಅದು ನಿಜವಾದ ಪ್ರೀತಿ. ನೋಡು ಚೆಲ್ವಾ, ನಂದು ಕೂಡ ನಿನ್ನ ಮೇಲೆ ಆಸೆ ಇದ್ದೇ ಇದೆ. ಆದ್ರೆ ಏನ್ ಮಾಡ್ಬೇಕು? ನನಗಿಷ್ಟ ಇಲ್ಲವಾದ ಮದುವೆಯನ್ನು ನಮ್ಮ ತಂದೆಯವರು ಒಪ್ಪಿಸಿ ನನ್ನನ್ನು ಮದುವೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ತಂದೆ ತಾಯಿಗಳ ಮಾತುಗಳನ್ನು ಕೇಳದ ಹೋದ ಮಕ್ಕಳು ನಾಯಿಗಿಂತ ಕೀಳು ಎಂಬ ಗಾದೆ ನಿಮ್ಗೆ ಕೇಳಿಲ್ವಾ? ನನ್ನ ತಂದೆಯ ಮಾತಿಗೆ ಹಾಗೂ ಬಲವಂತಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಪಿರೋದು ಅಷ್ಟೇ. ಹಾ ಚೆಲ್ವಾ, ನನ್ನ ಮದುವೆ ಆಯ್ತಂದ್ರೆ ಎಲ್ಲಿ ನಾನೇನ ಮರ್ತು ಬಿಡ್ತೀನಿ ಅಂತ ಭಯನಾ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನನ್ನ ಮದುವೆ ಆದ್ರೂ ಈ ನಮ್ಮಿಬ್ಬರ ಪ್ರೀತಿ ಯಾವಾಗ್ಲೂ 1000 ವರ್ಷ ಇದೇ ರೀತಿ ಇರ್ಲಿ ಎಂಬುದೇ ನನ್ನ ಆಸೆ. ಬನ್ನಿ ಚೆಲ್ವಾ, ಹೋಗೋಣ. ಬದಲ
ಮಾದೇವಪ್ಪ ಮಹಿಮಾ ಪುರುಷ ತಾರೋ ನನ್ನಪ್ಪ ನಾ ಸ್ಟೇಜ್ ಮ್ಯಾಗ ಬಂದ ನನಗ ಛೇ 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 ಈ ಊರು ಎಷ್ಟು ದ್ವಾರದೈತ್ರಲ್ಲ ಅಷ್ಟ ಕೆಟ್ಟ ಜನ ಈ ಊರಾಗದಾರಿ ಅಲ್ಲರಿ ಮೊನ್ನೆ PM ಸರ್ ಹಿರಗಡೆ PM ಸರ್ ಮನೆಗೆ ಮತ್ತ ಅಶೋಕ್ ಅತನೇ ಮನೆಗೆ ಪುಕಾಟ ಇಂಜೆಕ್ಷನ್ ಮಾಡ್ತಾನೆ ಬರ್ರಿ ಅಂತಂದ್ರ ಒಬ್ರು ಬರ್ಲಿಲ್ಲ ಜಾತಿಗೆ ಹೋಗಿ ಮಾಂಸದ ಮ್ಯಾಗ ಮನೆಗೆ ಮಾಡ್ಕೊಂಡು ಬಂದ್ರಿ ಇಂಜೆಕ್ಷನ್ ಅಲ್ಲಿ ಯಾವುದೋ ಒಂದು ಹಣ್ಣು ಮಾರ್ಕೋತಿ ಈ ಕಡೆ ಬರ್ಲಕತ್ತ ಆಶ್ಚರ್ಯ ಮಾಡ್ಕೋತಾಳ ಕೇಳೋದು ನಮ್ಮ ಕಡೆ ಹೊಸ್ಕೊಟ್ಟೆನು ಹುಡುಗ
ಏನ ಗೆಟ್ ಆಡೋದಾಕ ಟೈಮಿಂಗ್ ಇಲ್ಲ ಮಂದಿ ಕತೆ ಮುಗಿಸ್ಲಿಲ್ಲ ಮುಂದೆ ಮಾತು ನೋಡು ಈಗ ಮಾತು ಚಲೋ ಮಾಡಿ ಕತಿ ಮುಗಿಸ್ಬಾರ್ದು ನನ್ನ ಉದ್ದೇಶ, ಮುಗಿಸ್ಬೇಕು ಅನ್ನೋದು ಅವನ ಉದ್ದೇಶ. ಆದ್ರೂ ನಾ ಬಿಡ್ದು ನಾ ಇನ್ನ ಕಟ್ಟಾಕಿನ ಬಾರ ಬಂಡಿಯಾಗ ಮಲ್ಲಿ ಸಂಚಾರ ಲೋಡಿನಲ್ಲಿ ಊಟ ಬಾಂಧದಲ್ಲ ಪಾಡ್ತೆ ಊಟ ಬಾಂಧದಲ್ಲ ಪಾಡ್ತೆ ಆ ಪಡೆದ ಬದಲ ನೋಡಿ ಓಡಿ ಓಡಿ ಬಂದು ಯಾರಿಗೆ ಬೇಕ್ರಿ ಗಟ್ಟನ ಮಾವಿನ ಹಣ್ಣು, ಗುಂಡು ಗುಂಡನ ಮಾವಿನ ಹಣ್ಣು ಬೇಕ ತೋದ ಯಾಕೆ ಬಂದಂಗಂದ್ರೆ ನಮ್ಮ ಮಾವಿನ ಹಣ್ಣು ಭಾಳ ಅಂದ್ರೆ ಭಾಳ ಗಟ್ಟಿಗದವ್ರಿ. ಒಂದು ಸಲ ನೀವು ಮುಂದಕ್ಕೆ ಬಂದ್ರಪ್ಪ ಅಂದ್ರ ನಂದು ಹಂಗ ತೆಗೆದು ತೋರಿಸ್ತೀನ್ರಿ. ಪುಟ್ಟಾಗಿರೋ ಹಣ್ಣು ಅಯ್ಯಪ್ಪ ನಿಮಗೆ ಬೇರೆ ವಿಚಾರ ಮಾಡಬೇಡ. ಯಾರಿಗೆ ಬೇಕು ಬರ್ರಿ 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 ಬರ್ರಿ. ಎಷ್ಟು ಚಂದದಳಪ್ಪ ಇನ್ನೇಮ್ ಹಾಯ್ದಣ್ಣ. ಓ ಮಿಸ್ ಬಾಯಿ ಅವ್ರ ಬಂದಾರ ಉಸ್ಸಂತ ಕೂತ್ ಬಿಟ್ಟಿಲ್ಲ. ಯಾಕ್ರಿ ಭಾಳ ಸುಸ್ತಾಗೈತೇನ್ರಿ? ಏನ್ರಿ ಅಲ್ಲಿ ಬುಟ್ಟಾಗ ಅಲ್ಲೂ ತಳಗ ಗುಂಡುಗೋಂಡು 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 ಕಾಣ್ತಾವ ಏನವು? ಹಾ ದೊಣ್ಣನ ಕಾಣವ ಮಾವಿನ ಹಣ್ಣವು ಹಾ ನಂದಿರೊಂದಾಕ ಹಾ. ನಿಂದು ಉತ್ತೊಂದೈತಲ್ಲ, ಹಾ ಏನ ನಿಂದೇನು ಉತ್ತಂದು ಏನು ಉತ್ತಂದು ಇದು ಮಕ್ಕಳ ಬೇರೆ ಐತೆ. ಯಾರು ಮಕ್ಕಳ ಬೇರೆ ಅದನ್ನ ಸಿಕ್ಕಲ್ಲಿ ತರಬಾರ್ದು, ಹಾ ಸಿಕ್ಕಲ್ಲೇ ತರಬಾರ್ದು. ಫಲ ಮಾದರಿ ಕೊಡ್ಲಾಕ ಕತ್ಕೊಂಡ್ ನಿಂದು ಏನು ಫಲ ಮಾದರಿ ಕೊಡ್ಲಾಕ ಬರ್ತದೆ. ನಮ್ಮ ಬೇಡ ಅವಶ್ಯಕತೆ ಇಲ್ಲ ನಮಗ. ಅವ ಚೌಕ ಬರ್ರಂತ ಅಂದ್ರೆ ಫೋನ್ ಐಸ್ ಬೇಡನು ಹೇಳ. ಏನ ನಮ್ದು ಇಂಜೆಕ್ಷನ್ ಎಲ್ಲಿ ಒಂದು ಇಟ ಕಾಳು ಎತ್ತಲ ಹ್ಯಾಂಗೈತೆ ನೋಡ್ತಾನೆ. ಒಂದು ಇಟ ಹ್ಯಾಂಗೈತೆ ನೋಡ್ತಾನೆ. ಹೇ ಪ್ರಭು ಹರಿರಾಮ ಕೃಷ್ಣ ಜಗನ್ನಾಥ ಆದರೆ ನಮ್ಮ ಮಾವಿನಕಾಯಿ ಮ್ಯಾಗಿನ ಅರಿವಿ ಎತ್ತಿ ನನ್ನ ಕೈಯಾಗ ಎರಡು
ಬ್ಯಾಡ್ರಿ ಯಾರು ಬ್ಯಾಡ ಅಂತಾರ ನೋಡ್ರಿ ಕೆಳಗಿಂದ ಅಷ್ಟ ಅಲ್ಲ ನೀವು ಮ್ಯಾಗಿಂದಕ್ಕೂ ಕೈ ಹಾಕ್ರಿ ನಮಗೇನಾಗ್ಬೇಕು ಒಟ್ಟ ವ್ಯಾಪಾರ ಅದ ಅಷ್ಟು ಸಾಕ್ರಿ ನಮಗೆ ಅಲ್ರಿ ನೀವು ಇಲ್ಲಿ ತನ ಯಾರು ಮುಟ್ಟಿಲ್ಲ ಅಂತ ಕಾಣ್ತೈತಿ ಅದಕ್ಕ ಎಷ್ಟು ಗಟ್ಟಿ ಅದಾವ ಏನು ಮಾಡಿ ರೇಟ್ ಒಂದಕ್ಕ ಇವ ಫುಲ್ ತಿಂಡಗಿ ಬದ್ದನಪ್ಪ ಇವ ನೋಡ್ರಿ ನಾವಂದ್ರೂ ಒಂದ ಕೊಡಂಗಿಲ್ಲ ವ್ಯಾಪಾರ ಮಾಡಿದ್ರೆ ಜೋಡಿಲ ವ್ಯಾಪಾರ ಮಾಡ್ಬೇಕ ಯಾಕೆ ಗೊತ್ತನು ನಮ್ಮ ಮಾವಿನ ಬಾಳ ಅಂದ್ರೆ ಬಾಳ ಗಟ್ಟಿ ಅದಾವ ಇದುವರೆಗೂ ಯಾರು ಅದ್ರ ಕೈಯ ಇಟ್ಟಿಲ್ಲ ಅದ್ರ ಬೇರೆ ಮೊನ್ನೆ ಅಮಸ್ಸಿಗೆ ಪಾಠ ಬಿದ್ದಿದ್ದ ನಿಮಗೆ ವ್ಯಾಪಾರ ಮಾಡಕ್ ಬಂದೀವಿ ಕರೆಕ್ಟ್ ಐತ್ರಿ ನೀವು ಹೇಳೋ ಮಾತು ಯಾಕ ನನ್ನ ಹಟ್ನ ಇನ್ನ ತಾನ ಯಾರು ಕಚಿ ಪಿಚಿ ಹಿಚ್ಕಾಡಿಲ್ಲ ಮೊನ್ನೆ ಹುಣಿಗೆ ಪಾಡ್ ಬಿದ್ದಾವು ನೀ ಅಮಾಸೆ ಮಾರ್ಲಾಕ್ ಬಂದಿದೆ ಯಾಕಂದ್ರ ಪಾಡ್ ಬಿದ್ದ ಹೆಣ್ಣ ಇಂತ ವಯಸ್ಸಿಗೆ ಬಂದ ಹೆಣ್ಣ ಬಾಳ ಡೇಂಜರ್ ಬಾಳ ಡೇಂಜರ್ ಯಾಕಂದ್ರ ಪಾಡ್ ಬಿದ್ದ ಹಣ್ಣ ನೋಡಿ ಯಾರೇ ಕಲ್ಲಗ್ ಸಾರು ಹೋಗದ್ರಂದ್ರ ತೋತ ಬಿದ್ದ ಕರಿಂದ್ರಿ 5 ದಿನ ಅದ ತಟ 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 ಹೋಗ್ತೈತ್ರಿ ನಿಮಗ ಅದಲ್ಲಿ ನನ್ನ ಬುಟ್ಟ್ಯಾಗ ತಲೆಗೆ ಅನ್ನೋ ಚೌಕ್ ಚೌಕ್ ಕಾಣ್ತೈತಿ ಮತ್ತ ಅದಕ್ಕೊಂದ ನಡು ಸಣ್ಣದೊಂದು ತೂತೈತ ಏನದು ಸಾಯ್ ಬಿಡ್ದು ಬಂದಿಲ್ಲ ಅಂತ ನೀವು ರೀ ಕೇಳ್ರಿ ಅದು ಗುಂಡನ ಬಾಲುಷ್ಯ ಬಾಲುಷ್ಯ ಯಾವ ಬಾಲಂಚಲ ಅದಕ್ಕೇನು ಮಾಡಿ ಅದಕ್ಕೇನು ಮಾಡಿದ್ರಿ ಅದಕ್ಕೇನು ರೇಟ ಅಟ್ಟ ಐತಿದ ನೆಲ ಅಲ್ಲ ನಾನು ತೋಟ ಹೆಚ್ಚಿಲ್ಲ ಅದಕ್ಕೇನು ಆಗೋದಿಲ್ಲ ಅದು ರೇಟ್ ಕೇಳಕತ್ತೀರಿ ನೋಡ್ರಿ ಮ್ಯಾಲಿಂದಕ್ಕ 10 ರೂಪಾಯಿ ಕೆಳಗಿನಕ 20 ರೂಪಾಯಿ ಎರಡು ಸೇರಿ 30 ರೂಪಾಯಿ ಆಗತ್ತ ರೀ ನೀವು ಜಲ್ದಿ ವ್ಯಾಪಾರ ಮಾಡ್ರಿ ಇವತ್ತು ನಾವಂತೂ ತಿರುಗಿ 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 ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಡತ್ ನೋಡ ಅಲ್ಲಿ ಮಳೆ ಪೂ ಬೆಳ್ಕೊಂಡೇ ಬರೋ ಅಂದ್ರೆ ಮ್ಯಾಗಿನ ಕೆಟ್ಟಂದ್ರಿ 10 ತಳಗಿಂದಕ್ಕೂ ಕೈಗಾರ ಮಾಡಬೇಡ ಮತ್ತು 20 ಮ್ಯಾಗಿನ ಕೆಟ್ಟ ತಳಗಿಂದಕ್ಕ ಯಾಕೆ ರೇಟ್ ಹೆಚ್ಚೈತಿ ಅದ ಅನುಭವ ಇದ್ರಿಗೆ ಮಾತ್ರ ಗೊತ್ತಿರ್ತ ಯಾಕೆ ರೇಟ್ ಜಾಸ್ತಿ ಐತೆ ಅಂತ ಹೇಳಿ ನಿನಗೆ ಅನುಭವ ಇಲ್ಲ ನಿನಗೆ ಗೊತ್ತಿಲ್ಲ ಎಲ್ಲ ಎಲ್ಲಿ ಅದಕ್ಕೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ನಾನು ಒಂದು ಮಾಡಿದರೆ 2 ಕೊಟ್ಟಿದ್ರೆ ಎಲ್ಲ ಕರೆಕ್ಟ್ ಏನು ಒಂದು ಮಾಡಿ 2 ಕೊಡೋದು ಏನದು ಅದ 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 ಯಾವ್ದು 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 ಒಂದು ಇಂಜೆಕ್ಷನ್ ಮಾಡೋದು 2 ಗುಳಿಗೆ ಕೊಡೋದು ಅಂದ್ರೆ ರಾತ್ರಿ ಕಣ್ತುಂಬ ನಿದ್ದೆ ಬರ್ತೈತಿ ಇವ ಗಾಡಿ ಮೇಗ್ರು ಹಲ್ಲಾಗ ನಮ್ಮ ಮಗ ಅಲ್ಲಿ ಯಾಕ್ರ ಮಾತಾಡ್ತು ನೋಡು ಅಂದ್ರೆ ಏನ್ ದೋಸ್ತ ಒಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿ ಅಂತಂಗೆ ಆತು ತಗೋರಿ ಹಂಗಂದ್ರೆ ಯಾರು ಬೇಡ ಅಂತಾರ ಮಳೆಗಾಲ ಮಂದಿ ಮಲ್ಲ ಸೊರ್ರಕತ್ತನವ ಏನಿನ ಅಪ್ಲಿಕೆ ನಾಶಿ ಅಲ್ಲ ನನಗೆ ಅದಾಮಿಲ್ಲ ನಾ ಹೇಳಕತ್ತೀರಿ ಮತ್ತೆ ಅದರ ಕೈ ಹಿಚ್ಕತ್ತಲ್ಲ ಯಾಕ ಹಂಗಂತ ಮೈಯಾಗ ಕೈ ಹಿಡಿದು ನೋಡ್ಲಾರ 2 ತಕ್ಕೆ ಒಂದ್ ಕೆಲಸ ಮಾಡ ಅಲ್ಲ ಒಂದ್ ಕೆಲಸ ಮಾಡು ಇಲ್ಲಿ ಕುಂದ್ರ ಬಾ ಇಲ್ಲಿ ಕುಂತದ ಎಲ್ಲ ಬರ್ಫಿ ಆಗುತ್ತೆ ಬಾ ನಾನು ಸೀಸನ್ ಒಬ್ಬರಿಗೆ ಮುಟ್ಟಿಸ್ಕೊಂಡಿಲ್ಲ ಸೀಸನ್ ಮುಗಿದ್ರೆ ಮುಟ್ಟಿಸ್ಕೊತೀನಿ ಬಾ ಅಂದ್ರೆ ಸ್ಟೆಪ್ನಿ ಎಲ್ಲೈತಿ ಕೈ ಹಿಡದ ನೋಡ್ಲಾರ್ದ ಇನ್ನೇನ್ ಟ್ಯಾಕ್ ಹೊಡೆದ ನೋಡ್ಬೇಕಂದ್ರೆ ಆದ್ರೆ ತಗೋ ಹಂಗಾದ್ರೆ ದೂರಿಂದ ನೋಡಿದ್ರ ಮೇಯನ್ ರೋಡ್ ಹೆಂಗ ಗೊತ್ತಾಗ್ತೈತಿ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಆತ್ ಬಿಡ್ರಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ತಗೋರಿ ಕೈನ ನೋಡ್ರಲ್ಲಿ ಯಾರು ಬೇಡ ಅಂತಾರೆ ಹತ್ತೊತ್ತ ಬರ್ಬೇಕ್ರಿ
ಮಾತಾಡ್ಲಿರಿ ನಾವು ತುತ್ತ ಬರಂಗಿಲ್ರಿ ನೀವು ಹತ್ತತ್ತು ನಿಂತು ಮಾತಾಡ್ರಿ ಇದು ಇದು ನನ್ರಿ ಮೈಕು ಇದನ್ನ ಯಾರಿಗೂ ಬಿಟ್ಕೊಡಂಗಿಲ್ರಿ ನಾವು ನೀವು ಬಾಳ ಸುಸ್ತಾಗ್ಯಾರ ನೋಡ್ರಿ ಯಾಕಂದ್ರ ಹಗಲೆಲ್ಲ ಈ ಹಣ್ಣಿನ ಬುಟ್ಟಿ ಹೊತ್ತ 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 ನಿಮ್ಮದು ಕೆಳಗೆಂದು ಹಂಗ ಬರ್ತೈತಿ ಮ್ಯಾಗೆಂದು ಹಂಗ ಬರ್ತೈತಿ ಬಾಯಾಗ ಬಣ್ಣ ಹಾಕಲಿ ಏನ್ಲದು ಕೆಳಗಿಂದ ಹಂಗ ಅನ್ಸೋದು ಮೇಲಿಂದ ಹಂಗ ಅನ್ಸೋದು ನನಗೆ ಏನ್ ಅರ್ಥ ಆಗಲ್ಲ ಬಿಡಿಸಾಡಿವನ ನಿನಗೆ ತಿಳಿಯಲಿಕ್ಕಂದ್ರ ಹಂಗ ಕತ್ತೆ ಕತ್ತೆ ತಿರ್ಯಾಡಬಾರ್ದು ನಿಧಾನವಾಗಿ ಸ್ವಲ್ಪ ತಡಿ ನೋಡು ಕೆಳಗಿನ ನೋವು ಅಂದ್ರ ಕಾಲ್ ನೋವು ಇಲ್ಲ ಮ್ಯಾಗಿನ ನೋವು ಅಲ್ಲಿಲ್ಲ ಮ್ಯಾಗಿನ ನೋವು ಎಲ್ಲಿ ನಡುವೆ ನಂದ್ರ ಅದು ನಡುವೆನ ನೋಡು ಮಿಸ್ ಆಗಬಾರ್ದು ಯಾಕೆ ಮಿಸ್ ಮಾಡ್ಕೊತಿ ಇವತ್ತು ನಾನು ನಿನ್ನೊಳಗೆ ಬೆಳತಾನೆ ಏನ್ ಮಾಡ್ಕೋಲ್ಲ ನಾಟಕ ದೊಡ್ಡದೈತಿ ಇವತ್ತು ಹೆಂಗ್ ಹಿಡ್ದಾಡಿಸ್ಬೇಕನ ಜಲ್ದಿ ಒಂದ ಮಾಡಿಸ್ಕೊರಿ ಯಾಕಂದ್ರ ರಾತ್ರಿ ಕನಸು ಇದು ಆತತ್ರಿ ನಿದ್ದೆ ಬರೋದಿಲ್ಲ ಬೆಳ ತನಕ ಬರೀ ನಿನ್ನ ಕನಸ್ನ್ಯಾಗ ಬಂದ ನಾ ಬಂದ ನಿನ್ನ ಎದಿ ಮ್ಯಾಗ ಕೂತ್ಕೊಂಡ ಅದು ಎಲ್ಲೇನ್ರಿ ಚೂಟದಂಗ ಮತ್ತ ನಾ ಬಂದ ನಿನಗ ಲೊಚ 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 ಮುದ್ದು ಕೊಟ್ಟಂಗ ಆಗ್ತತಿ ಕನಸು ಬರ್ತಾವ ಇಂಥ ಕನಸು ಹೌದ್ರಿ ನಾನು ಇನ್ನೊಮ್ಮೆ ಕನಸು ಕಂಡಿದ್ದೀನ್ರಿ ಅದು ಏನ್ ಗೊತ್ತೇನ್ರಿ ನಾ ಈ ಊರಿಗೆ ಕಾಲಿಟ್ಟಿದ್ನಿ ಅಂತ ಗುಡು 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 ಮೀನ್ಸ್ ಬಂತಂತ್ರಿ ಮಳಿನೂ ಆತಂತ್ರಿ ಬಿಡ್ರತ್ತಗೆ ಆದ್ರ ಬಂದ್ಮೇಲೆ ಯಾವ ಮಳಿನೂ ಆಗಿಲ್ಲ ಯಾವ ನುಚ್ಚುನೂ ಇರ್ಲಿಲ್ಲ ಬರೇ ಕೆಟ್ಟ ಕೆಟ್ಟ ಕನಸು ಬಂತು ನನಗೆ ರಾತ್ರಿದ ಸಾಕು ಒಟ್ಟು ಬರೀ ಕನಸು ಬಂತು ಕನಸು ಬೀಳಬಾರ್ದಂದ್ರೆ ಏನ್ ಮಾಡ್ಬೇಕ್ರಿ ಅದು ಹೇಳಿ ಮೊದಲ ಸಾಯ್ಬ್ರ ರೀ ಸಾಯ್ಬ್ರ ಬಿಡು ಇದಕ್ಕೆ ನೀರು ರೊಚ್ಚ ಹೇಳ್ಬೇಡ ನೀ ಎತ್ತ ಅನುಭವ ಆಗತ್ತ ನಾ ಎತ್ತಕನ ತಪ್ಪಿಸ್ಕೊಂಡು ಮ್ಯಾಸ್ತರ ಮ್ಯಾಲ ಹೋಗ್ತೀನಿ ಅದಕ್ಕೆ ಎತ್ತಕತ್ತೀನಿ ನೀ ಯಾ ನಮ್ಗೆ ರೊಚ್ಚ ಹೇಳ್ಬೇಡ ಒಟ್ಟ ಸಾಯ್ಬ್ರ ನಿನಗೇನೇನಪ್ಪ ಆತ ಏನೆಲ್ಲ ಮೂಡ್ ನೆನಪ ಆತೇನ್ ನಿಮಗೆ ಸ್ವಲ್ಪ ಜಲ್ದಿ ಮಾಡ್ರಿ ನೀವು ಮಾಡ್ಸೋಲಾಕ ರೆಡಿ ಅದ್ರ ಮಾಡಾಕ ಯಾರ ನಮ್ಮ ಅಪ್ಪನ ಗಂಟು ಯಾಕ ನೀನ್ ಹಿಡಿದಿಲ್ಲ ಪಾತ್ರ ಮಾಡಕ್ಕ ಬಡ್ಕೊಂಡು ಸಾಯ್ತ ನೀ ಮಗ ನೆಕ್ಸ್ಟ್ ರೆಡಿ ನೀ ಮಾಡಕ್ಕ ಆತ್ ಬಿಡ್ರಿ ಇನ್ಯಾಕ ತಡ ಮಾಡೋದ ಯಾಬಸಣ ಏಯ್ ನಡಿ ಅಲ್ಲ ಆತ್ ಬಿಡು ಈ ಬಾಯ್ ಹೇಳ್ತೀನಿ ನಂದು ಮತ್ತ ಟಚ್ ಮಾಡವ ಒಂದು ಕಂಡೀಷನ್ ಐತಿ ನಂದು ನಮ್ದೊಂದು ಕಂಡೀಷನ್ ಐತಿ ನೀನು ಮುಟ್ಟಬಾರ್ದೆ ಹಂಗ ಚೆಕಪ್ ಮಾಡ್ಬೇಕು ಹೆಂಗ್ ಮಾಡ್ತಿ ಏನು ಆಡವಾಡ ಬಿಟ್ಟೇನೆ ಅದು ಹೆಂಗೆ ಯಾವಾಗ ಆಗೋದಿಲ್ಲ ನನಗೆ ಹಿಂಗೆ ಆಗ್ಬೇಕು ನಮಗೆ ಏನಿದ್ರು ಮುಟ್ಟಲಾರ್ದ ಚೆಕ್ ಮಾಡ್ಲಕ್ಕ ಬರೋದಿಲ್ಲ ಹೌದಾ ಒಂದ್ ಕೆಲಸ ಮಾಡು ಇಲ್ಲಿಂದ ಇಲ್ಲಿವರೆಗೂ ಮಾಡು ಮತ್ತೆ ಲೆಫ್ಟ್ ರೈಟ್ ಹೋಗ್ಬೇಡ ಇಲ್ಲ ನೀ ಎಲ್ಲಿ ಮಾಡತ್ತಿ ನೋಡಿ ಅಲ್ಲೇ ಮಾಡ್ತೀನಿ ಆಮೇಲೆ ತೆಗ್ಗದ್ದು ನೀ ಬಾಳದವು ಮತ್ ನೀ ಸಾಯ್ತಿ ನೋಡ ಆಮೇಲೆ ಯಾನ್ ಆಗೋದಲ್ಲ ಚೆಕ್ ಮಾಡಿ ನೋಡ್ರಿ ತಲೆ ಕೆಟ್ಟ ಬೆಟ್ಟೈತೆ ಅವನವನ ಏ ನಮನೆ ಪೋಸ್ಟರ್ ಹಚ್ಚಾರ ಅಂದ್ರ ಅದಕ್ಕ ಈಗೇನು ಹರೇದ ಹುಡುಗರು ತಲೆ ಕೆಟ್ಟ ಕುಣಿತಾವ್ರ ಹರೇದ ಹುಡುಗರು ಅಟ್ಟ ಯಾಕ್ರಿ ಅಲ್ಲೆಲ್ಲಿ ಮುದುಕರು ಕುಣಿಲಾತಾರ ಈಗ ಇವನವನ ಇದ್ರ ಹೆಸರ ಏನೈತಿ ನೋಡೋನು ತಡಿ ಇಲ್ಲೇನ್ ಮಾಡಕತ್ತಿ ಬಾಡ ಹರಿಸಿ
ನೋಡ ಕೆಟ್ಟ ಬ್ಯಾರಿಕೇಡ ಮಧ್ಯಾಹ್ನ ಬದಮಾಸ್ ಕೇಳಿ ಅದ ನಮ್ಮ ಅಪ್ಪನ ಚೆಂಡಿಲಿ ಸುಮ್ಮನೆ ಏ ನೀನ್ ನೋಡ ಯಾಕೆ ಹಿಂಗ್ ಒದಾಟ ಬರ್ದು ಕಳ್ಯಾಕತ್ತಿದಿ ಯಪ್ಪ ಅದೇನಾತು ಗೊತ್ತೇನ ನನಗೆ ಇವತ್ತು ಮುಂಜಾನೆಯಿಂದ ಬಹಳ ಅಂದ್ರೆ ಬಹಳ ಸುಸ್ತಾಗಿತ್ತು ಸುಸ್ತು ಕಡಿಮೆ ಇಲ್ಲ ಅಂತ ಹೇಳಿ ನನ್ನ ಕೈ ಇವ್ರ ಕೈ ಯಾಕೆ ಕೊಟ್ಟಿದ್ದ ನೋಡಾಕ ಸುಸ್ತಾಗಂತ ಅಂತದೇನು ಮಾಡಿದ್ಯಾ ಯವ್ವ ದಗದ ಈ ಸಂಗೀತಗಾರ ನಗಲ್ ಬಿಟ್ರ ನನಗ ನೋಡಿ ನಮ್ಮ ಮಗಳಿಗೆ ಈಗ ಸದ್ದ ಟೈಫಾಯ್ಡ್ ಮತ್ತು ಮಲೇರಿಯಾ ಎರಡು ಒಳಗ್ ಕೂಡಿ ನೋವು ಮಾಡ್ಲಾತ್ಯಾವ್ರಿ ಅದಕ್ಕೆ ಈಗ ಸದ್ದ ಒಂದ ಇಂಜೆಕ್ಷನ್ ಮಾಡ್ತನು 2 ಗುಳಿಗೆ ಕೊಡ್ತನು ಮತ್ತ ರಾತ್ರಿ ಬಂದು ಏರ್ಸ್ಕೊಂಡು ಹೋಗ್ರಿ ಯಾರ್ರಿ ಅದು ಏರ್ಸ್ಕೊಂಡು ಹೋಗೋದು ಸಲಾಯ್ನು ಯಪ್ಪ ಸಲಾಯನ ನಾನು ತಡಿಯಪ್ಪ ಅದನ್ನ ಚಂದಾಗ ಬಿಡಿಸಿ ಹೇಳು ಹಂಗ ರಾತ್ರಿ ಬಂದು ಸಲಹೆ ಏರಿಸ್ತೀನಿ ಅಂತ ಹೇಳಿ ನೀ ನಮ್ಮನೆ ಕೌನ್ಸಿಡ್ ಕೊಟ್ಟಾಕತ್ತಿ ಅಯ್ಯೋ ಕಲ್ಪ ಫ್ಯಾನ್ ಅದಾವ ಇವು ಹೌದಿಲ್ಲ ನೀವು ಒಂದಂದ್ರ ಮತ್ತೆ ಬೇರೆ ವಿಚಾರ ಮಾಡ್ತಾರ ನಿಧಾನ ಒಟ್ಟು ಹೇಳ ಸಾಹೇಬ್ರ ನೀವು ಒಂದರ ಮಾಡ್ರಿ 2 ಮಾಡ್ರಿ ಒಟ್ಟು ನನಗೆ ಆರಾಮ ಆಗ್ಬೇಕು ನೀವು ಹಂಗ ಮಾಡ್ರಿ ಅದ್ರಾಗ ಬೇರೆ ನಾಳೆ ಊರಾಗ ಸಂತ ಒಂದೈತ್ರಿ ಹಾಗಾದ್ರ ಎಲ್ಲಿ ಬರ್ಕೊತಾನೆ ಸೂರ್ಯ ಯಾರಿಗೊತ್ತ ಅವಸರದ ಎಲ್ಲ ತೋರ್ ಸೂಜಿ ನಾವಲ್ಲಿ ಯಪ್ಪ ನಾನಲ್ಲಿ ಸೂಜಿ ಎಷ್ಟು ದಪ್ಪ ಯವ್ವ ಎಷ್ಟು ಉದ್ದೈತಿ ಇದನ್ನ ನಾನು ಸೂಜಿ ಮಾಡಿಸ್ಕೋಬೇಕ ಬೇಡವಾ ಯವ್ವ ಬೇಡ ನಾವು ಅಲ್ಲಂದ್ರ ಮಾಡಿಸ್ಕೊಳ್ಳಂಗಿಲ್ಲ ಬೇಡವಾ ಯವ್ವ ಬೇಡ ನೀ ಇನ್ನೂ ಒಮ್ಮೆ ಮಾಡ್ಕೊಂಡೇ ಇಲ್ಲ ಇಲ್ಲ ನಾವು ಇಷ್ಟು ದೊಡ್ಡಕ್ಕಾದ್ರೂ ನಾವು ಒಟ್ಟ ಮಾಡಿಸ್ಕೊಂಡಿಲ್ಲ ನೆನಪಾತ್ ನೋಡ ನಾ ಸಣ್ಣಕ್ಕಿದ್ದೆ ಅವಾಗ ನಮ್ದೇ ಎಲಗುರನ್ನ ಹುಡುಗಿದ್ದ ಎಲಗುರು ಫ್ಯಾಮಿಲಿ ಬಿಗ್ಗೆಸ್ಟ್ ಫ್ಯಾಮಿಲಿ ಆವಾಗಿನ ಕಾಲದಾಗ ಅವಾಗ ಒಂದು ಮಾಡಿದ್ದೆ ಅದಾದ್ಮೇಲೆ ಒಟ್ಟನ್ನ ಮಾಡಿಸ್ಕೊಂಡೇ ಇಲ್ಲ ಅಂದ್ರೆ ನೀ ದೊಡ್ಡಕ್ಕಾಗಿ ಸೋರ್ಸ್ ಆಯ್ತು ಯಾಕ ದೊಡ್ಡಕ್ಕಿನ ಮಾಡ್ತೇನೆ ಹೆಂಗ ಇಲ್ಲ ಸಣ್ಣಕ್ಕಿದ್ದಾಗ ಮಾಡ್ಕೊಂಡೇನ ತಂದಿ ಈಗ ದೊಡ್ಡಕ್ರಿಯಾಗಿ ಸೋರ್ಸ್ ಆಯ್ತು ನೀ ಯಪ್ಪ ನಾವು ಈ ಮಗ್ಗಿಗೆ ಇದ್ರೆ ಅರ್ಥ ಹೋಗಲ್ಲ ಶೆಟ್ನೆ ಕರ್ಕೊಂಡೆ ಗುಂಬಡಸದಕ್ಕೆ ಗುಮ್ಮಿ ಹೇಳ ಅಂತ ಹೇಳಿ ನಾನು ಮಳೆ ಸೋಜೆ ಮಾಡಿ ಹಂಗಾರ ಮೆಲ್ಲಕ ಮಾಡ್ತಂದ್ರಿ ನಾವು ನಾನ್ ನೋಡು ಅದು ಬರೋದಿಲ್ಲ ನಾ ಕೈ ಹಾಕಿನ ಅದಕ್ಕೆ ನಾನು ತಲೆ ಸುದ್ದಿಲ್ಲ ಯಪ್ಪ ಇವ್ರು ಸೂಜಿ ನೋಡಿ ನೀನು ಹೆಂಗಿತ್ತಿ ಯಪ್ಪ ಈ ಸೂಜಿಗೆ ಜಂಗ್ ಹಿಡ್ದತ್ ನೋಡಿ ಏನ್ ತೋರ್ಸತ್ತೇನ ಜಂಗ್ ಹಿಡ್ದು ಯಪ್ಪ ಕೇಳಿಲಿ ನಾ ಇವನ ಹತ್ರ ಸೂಜಿ ಮಾಡಿಸ್ಕೋಬೇಕು ಈ ಕೊಟ್ಟ ನಾವು ಸಪ್ಟಿ ಕಾಬೇಕು ಅದೆಲ್ಲ ಯಾರಿಗೆ ಬೇಕಾಗಿತ್ತಿ ಇವನ ಹತ್ರ ಸೂಜಿ ಮಾಡಿಸ್ಕೋತ ಬೇಡ ಬೇರೆ ಯಾರ ಬರ್ತಾರೆ ಅವನ ಹತ್ರ ಮಾಡಿಸ್ಕೊಳ್ಳೋಣ ಯಪ್ಪ ಒಂದ್ ಕೆಲಸ ಮಾಡೋಣ ಇಲ್ಲಿಂದ ನಾವು ಹೋಗೋಣ ಯಾಕೆ ಗೊತ್ತೇನ ಇವ್ ನಮ್ದೆಲ್ಲ ಕುಂದ್ರ ಕುರ್ಚಿಯಾಗಿಲ್ಲ ಮನೆಗಾಕ ಮಂಚಿದೆ ನಡೆಯಪ್ಪ ಹೋಗೋಣ ಮನ್ಕೊಲಕ ಮಾಂಸ ಕುರ್ಚಿ ನಾವು ಚಾಪಿ ನಾವು ಮಾಡ್ತೇವೆ ಅಲ್ಲದೆ ಜಂಗ್ ಹತ್ತತಿ ಇದು ಹುಳಕತ್ತತಿ ಅಂದ್ರ ನಮ್ಮ ಸಾಮಾನ ತೆಗೆದು ನಾವು ಮೂಡ್ಯಾಗ ಇಟ್ಟಿರ್ತೇವನ್ರಿ ನಾವು ದಿವಸ ವಾಪಸ್ ಮಾಡ್ತೇವೆ ನಿಮಗ ಮಾಡ್ಸೋಳಾದ್ರೆ ಮಾಡ್ಸೋರಿ ಒಲ್ಲಾದ್ರೆ ಬೇರೆ ಮತ್ತಾದ್ರ ಸಾಮಾನಕ್ಕೆ ಯಾಕೆ ಹೆಸರು ಇಡ್ತೀರಿ ನೀವು ಯಾಕೆ ಹೆಸರು ಇಡ್ತೀರಿ ಅಲ್ರಿ ನೋಡ್ರಿ ಸದ್ದ ನಮ್ಮಂತದೇ ಪೆನ್ಸಿಲ್ ಏನಿಲ್ಲ ಎಲ್ಲಿ ನಾವು ಬರೆದು ಕೊಡ್ತೇವೆ ಮೆಡಿಕಲ್ಗೆ ಹೋಗಿ ತಗೊಂಡು ಬರ್ರಿ ಯಾಕಂದ್ರೆ ಜ್ವರ ಜಾಸ್ತಿ ಆಗ್ಯಾವ ಇರ್ಲಿಕ್ಕಂದ್ರೆ ನೀವು ತಡ ಮಾಡಿದ್ರೆ ನೆತ್ತಿಗೆ ಇರ್ತಾವು ಬರೆದು ಕೊಡ್ತೇನು ಬಾರೋ ಶೆಟ್ಟಿ ಇಲ್ಲಿ ಡೊಗ್ಗ ಬಾಯ್ ಯವ್ವ ಮಗಳ ಒಂದ್ ಸ್ವಲ್ಪ ಇತ್ತ ಕಡೆ ಸರಿ ಆದ್ರೆ ಹೋಗಿ ನೀನು ದೊಡ್ಡಕ್ಕೆ ಅವ್ನ ಮುಂದೆ ಏನಿಲ್ಲ ಯವ್ವ ಅವ್ರ ಕಡೆ ಬರ್ಸ್ಕೊಂಡು ಬರ್ತಾನ ಏನ್ ಯಾಕ
ಕೊಟ್ಟಿ ಇವು ಮೂರು ತಗೊಂಡು ಬಂದು ಎಷ್ಟು ನಾಳೆ ನಿಮ್ಗೆ ಗಡ್ಡೆ ಕಡಿಯಾಕತ್ತದ ಯಾಕಣ್ಣ ಯಾಕಂತ ರಾಯಲ್ ಸ್ಟಾಕ್ ಬ್ಯಾಡನು ಬ್ಲ್ಯಾಕ್ ಅಂಡ್ ವೈಟ್ ಬ್ಯಾಡನು ಸಿಗೋದಿಲ್ಲ ಇಲ್ಲಿ. ಯಪ್ಪ ಡಾಕ್ಟರ್ ಸಾಬ ಇವ್ಯಾನ ತಂದು ನಿನಗ ಭಾಗಿಸಿ ಹಾಕತ್ತೀಯೋ ಯಾನ ನನ್ನ ಮಗಳಿಗೆ ಹಾಕಿಸ್ಬೇಕತ್ತೀಯೋ ನಿಮಗೆ ಹೆಚ್ಚಾಯ್ತಂದ್ರೆ ನಮಗ್ ಹಾಕರ್ಲ ಮತ್ತ ಬಾಟ್ಲಿ ಹೇಳಿದೆ ಹೆಚ್ಚಾಗೋದಲ್ಲ ಅದ ಹಾ ಹೆಚ್ಚಾಯ್ತಂದ್ರೆ ಕೊಡ್ರಿ ಹೆಚ್ಚಾಗ್ಲಿಕ್ಕಂದ್ರೆ ನಿಮ್ಮನ್ನ ನೀವು ತಗೊಂಡು ಹೋಗಿ ಹಂಗಂತೆ ಹಾ ನಿಮ್ಮ ಮನೆ ತಗೊಂಬಪ್ಪ ಹೋಗಿ ಇಲ್ಲಿಂದ ಹೋಗ ನೀವು ಹೋಗ ಸಾವಕಾಶ ಅಲ್ರಿ ಸಾಹೇಬ್ರ ಯಾವ ರೋಗಿಗೆ ಯಾವ ಇಡಬೇಕಂತ ಹೇಳಕತ್ತಿರಲ್ಲ ಅದು ಹೆಂಗ್ರಿ ನೋಡ ಕಮಲಿ ನೀ ನನ್ನ ಕೈಲಿ ಇಂಜೆಕ್ಷನ್ ಮಾಡಿಸ್ಕೊಳಕ್ಕಿದ್ದೆ ಮಾಡಿಸ್ಕೊ ಎಲ್ಲ ಅಂದ್ರ ಬಿಡು ಯಾಕಂದ್ರ ಈಗ ಸದ್ಯ ನಿನಗ ಮಲೇರಿಯಾ ಭಾಳ ಜೋರಾಗೈತಿ ಇನ್ನೊಂದು ಸ್ವಲ್ಪ ಜರ ಬಿಟ್ರ ನೆಟ್ಟಿಗೆ ಇರ್ತೈತಿ ನೋಡು ಸಾಹೇಬ್ರ ಹಂಗ ಒಟ್ಟ ಮಾಡಕ್ ಹೋಗ್ಬೇಡ್ರಿ ನೀವು ಹೆಂಗ್ ಹೇಳ್ತೀರಿ ಅದಕ್ಕೆ ನಾ ಎಲ್ಲದಕ್ಕೂ ಎಸ್ ಅಂತೀನ ಎಸ್ ಅಂದ್ರೆ ಕೊಡೋ ಒಂದು ಕೆಸ್ ಕಿಸ್ ಕೊಡ್ತೀನಿ ಆದ್ರೆ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಸರಿ ನಿನ್ನ ಮುಗಿದ ಸೀನ್ ಇಲ್ಲ ಅಂತ ನೀನು ನಡೆಯಕ್ಕೆ ಅದೇನಂತ ಹೇಳಿ ಒಂದು ಮಾತು ಹೇಳ್ತೀನಿ ತಿಳ್ಕೊ ಮಾಮ 2026 ಕಪ್ಪು ನಮ್ಮದಾಗಿದ್ದಿಲ್ಲ ಈ ಸಲ 2025 ನಮ್ ಕಪ್ಪು RCB ಸ್ವತ್ತ ಆಗೈತಿ ಯಾರಾದ್ರೂ RCB ಫ್ರೆಂಡ್ಸ್ ಸುಮ್ಮನೆ ನಿಂದ್ರಲ್ಲ ಮಾತಾಡ್ಸಕತ್ತೀನಿ ಪಾಪ ಅವ್ರನ್ನ ಯಾರಾದ್ರಪ್ಪ RCB ಫ್ರೆಂಡ್ಸ್ ಏನ್ ಇಷ್ಟ ಇಷ್ಟ ಯಾವಾಗ ಸೌಂಡ್ ಬರಕಿನ್ನ ಸೌಂಡ್ ಮಾಮ ಜೈ RCB ಈ ಸಲ ಕಪ್ಪು ನಮ್ಮದಾಗಿತ್ತಂದ್ರೆ ಯಜ್ಜ 2026 ಕಪ್ಪು ಅಲ್ಲ ಒಂದೇ ಸಲ ಪಡ್ಕೊಂಡಿನಿ ಇನ್ನೊಂದ್ಸಲ ಪಡ್ಕೊಂಡ್ರೆ ಆಗುಲ್ಲ ನನಗ ಒಂದೇ ಸಲ ಸೌಂಡ್ ಹಾಕ ಮುಂದಿನ ಸಲ ಕಪ್ಪು ನಮ್ಮ RCB ಸತ್ತಿಗಿತ್ತಿ ಒಳ್ಳೆ ಮಳೆ ಕುಡ್ಕೋಬೇಡ ನಿಲ್ಲಿ ಯಾವಾಗ ನೋಡಿಲ್ಲ ನಾ ಇಲ್ಲಿ ಒಟ್ಟ ಸಾಯಿದೆ ಇಲ್ಲ ಇವನ್ ಅರ್ಜಿವಿ ಬಾ ನನ್ನ ಅರ್ಜಿವಿ ನಿಲ್ಲ ಬಾ. ತಡ ಯಾಕ ಚಾಲು ಮಾಡನೆ
ಯಪ್ಪ ಡಾಕ್ಟರ್ ಸಾಹೇಬ ಅಂತೂ ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಇಂಜೆಕ್ಷನ್ ಮಾಡೇ ಬಿಟ್ಟದಪ್ಪ. ಏನು ಮಾಡ್ತೇನು ಹ್ಞೂ ಯಪ್ಪ ಅದೇನದು ಗೊತ್ತನು ಇವಾಗ ಆರಾಗಿನ ಯಾರಿಗೂ ಮಾಡ್ಕೊಂಡ್ ಬಂದಿದ್ದಂತ ಹ್ಞೂ ಇಂಜೆಕ್ಷನ್ನು ಅದ್ರಾಗ ಇನ್ನೂ ಅರ್ಧ ಉದಿತ್ತಲ್ಲ ಹ್ಞೂ ಅದನ್ನ ತಗೊಂಡ್ ಮಾಡಿದ್ರ ಮಾಡಿಸ್ಕೊಂಡು ಅಪ್ಪ ಗುಡ್ಗೋಡ್ಸಿ ರೊಕ್ಕ ಕೊಡಿಯಪ್ಪ ಅವ್ರಿಗೆ ಎಷ್ಟಾಯ್ತ್ರಿ ಯಪ್ಪ ಡಾಕ್ಟರ್ ಸಾಬ್ರ ನಿಮ್ಮದ ಫೀಸ? ನೋಡ್ರಿ ಎಲ್ಲ ಬಸದ ಹಾಕ್ಯಾನ. ಹ್ಞೂ ನಿಮಗೆ ಎಷ್ಟು ತಿಳಿತದ್ರಲ್ಲಿ ಅಷ್ಟು ಕೊಡ್ರಿ, ಒಂದು 50 ರೂಪಾಯಿ ಕೊಡ್ರಿ. ಹಂಗಾದ್ರ ಕೊಡ್ತೇವ್ರಿ ನೋಡ್ರಿ. ಕೊಟ್ಟೆ ರೊಕ್ಕ ಕೊಟ್ಟಿ ರೊಕ್ಕ ಯಾವಾಗ ಕೊಟ್ಟಿ ಈಗೇನೋ ಕೊಡ್ತೀನಿ. ಎಲ್ಲಿ ಕೊಡ್ತಾನೆ? ಕಾಲೇ ಕೈ ಕೊಡ್ತಾನೆ ಅವಾಗ ತಗೊಂಡು ಬಂದ ನೆಪ್ಪಿಲ್ಲ ಅವಾಗ. ಫೋನ್ ಪೇ ಮಾಡಿರ್ಲಿ, ಫೋನ್ ಪೇ ಮಾಡಿರಿ. ಫೋನ್ ಪೇ ಮಾಡಿದಪ್ಪ. ಫೋನ್ ಪೇ ಫೋನ್ ಕಿಸಾಗಿಲ್ಲ. ಫೋನ್ ಇದೆ ನಮ್ಮ ಫೋನ್ ಪೇ ಇದೆ ಮಾಡಿದೆ. ಆತು ಬಿಡು ನಾ ಒಂದ ಕೊಟ್ಟು ಯಾಕೆ ಸಿಟ್ಟಾಕಿ ಹೋಲ್ಬಿಡೆ ನಮ್ಮ ಅಪ್ಪ ಮಗ ಸಾಹೇಬ್ರು ನೋಡು ಏನ್ ನೋಡ್ಲಿಂದ ನೋಡ ನಮ್ಮ ಅಪ್ಪ ಮಗಳು ಅಂತ ರೊಕ್ಕ ತಂದ ಬರ್ಬಾರ್ದು. ಅದಕ್ಕೆ ಬರ್ತೀವಿ ಠಾಣೆ ಕೈಲಿ. ತಿಂಡಿ ಹೆಚ್ಚಾಗಿ ಯಾಕೆ ಬರ್ತೀವಿ ಅಂದ್ರೆ ತಿಂಡಿ ಹೆಚ್ಚ ಬರ್ತೀವಿ ಹಾ ಮಕ್ಕ ನೀನು ಆರಾಮ ಮತ್ತೆ ನಾವೆಲ್ಲ ತೋರಿಸ್ಕೊಳಕ್ಕೆ ಹಾ ಏನಮ್ಮ ಹೋಲ್ ಬಿಡ್ರಿ ನಾ ಬಂದು ಬಾಳ ಹೊತ್ತಾಯ್ತೆ ನಾನು ಬರ್ತೀನಿ ರಾಜ್ ಹೇಳ್ರಿ ಹಾ ಕೊಡ್ತೇವ್ರಿ ಡಾಕ್ಟರ್ ಸಾಬ್ರ. ತಡಿ ಯಪ್ಪ ತಡಿ ಟಾಟಾ ಎಲ್ಲ ಅದು ಬಂದಾಯ್ತು. ಯವ್ವ ನೆನಕತನ ಮಾಡಿ ಸಾಕ ಟಾಟ ನಡೆಯೋಣ ಮನೆಗೆ ಹೋಗೋಣ. ಇನ್ನೂ ಸಲ ಮಾಡ್ತೀನಿ ಬ್ಯಾಡ ಯವ್ವ, ಟಾಟಾ ಬ್ಯಾಡ ಯವ್ವ ಬಾ. ಕಾಲು ಹೋಗಲ್ ತಡಿ ಹಗಲ ಮಗಲ ಕಾಲು ಎತ್ತಬೇಡ ಕಾಲು ಯಾರು ಎತ್ತಾರ ಹೇಳು ನಾಯಿ ಹುಚ್ಚ ಮುಂದೆ ಕಾಲು ಎತ್ತತ್ತ ಯವ್ವ ಮಗಳ ಹುಚ್ಚನ ಏನು ನಾವು ಈಗ ಒಂದ್ಸಲ ನಾಯಿ ಎದ್ದಂಗಿದೆ. ಒಪ್ಕೊಂಡ್ರು ಸತ್ಯ ಒಪ್ಕೋತಾನ ಒಪ್ಕೊಳಕ್ಕೆ- ನಾಚಂಗಿಲ್ಲ ಅವ ಯಾವಾಗ ನನ್ನ ಜಲವದಾಗ ಬಂದಿಲ್ಲ. ನಾಚಿಗೇಡಿ ನೀನು ನಂದೇನು ಮಾತೈತಿ ನಾ ಬಾ ಹೋಗ್ಬಿಡಿ ನಡಿ. ಸಂಜಯ್ ಕೃಷ್ಣ ಡ್ರೈವರ್ ಅವರು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಬಿದ್ದು ಸೂಜಿ